ರಾಮಪುರದಲ್ಲಿ ಚಳಿ ಈ ವರ್ಷ ಜನಗಳ ಮೂಳೆಯನ್ನ ಕೊರಿತಾ ಇತ್ತು. ಆದರೆ ಪ್ರಸಾದನ ಮನೆಯಲ್ಲಿ ಮಾತ್ರ ವಾತಾವರಣ ಬೇರೆಯಾಗಿರುತ್ತೆ. ಹೊರಗಡೆ ತಣ್ಣಗೆ ಇದ್ದರೂ ಒಳಗಡೆ ಮಕ್ಕಳ ಕೋರಿಕೆಯ ಬಿಸಿ ಹೆಚ್ಚಾಗಿರುತ್ತದೆ. ಟಿವಿಯಲ್ಲಿ ಐಸ್ ಕ್ರೀಮ್ ನೋಡ್ತಲೇ ಹರೀಶ್ ನವ್ಯ ಭವ್ಯ ಕಣ್ಣು ಮಿಂಚುತ್ತದೆ. ಹಬ್ಬ, ಚಾಕ್ಲೇಟ್ ಫರ್ಜ್. ನವ್ಯ, ನೋಡ ಕ್ರೀಮ್ ಹೇಗೆ ಸುರಿತಾ ಇದೆಯೋ, ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆಯಲ್ಲ. ಹೌದು ಅಣ್ಣಯ್ಯ, ನಾವು ಐಸ್ ಕ್ರೀಮ್ ತಿಂದು ಎಷ್ಟು ವರ್ಷ ಆಯ್ತು. ದಸರಾ ಹಬ್ಬದಲ್ಲಿ ತಿಂದ್ವಿ, ಮತ್ತೆ ಈಗ ತಿನ್ಬೇಕು ಅನಿಸ್ತಾ ಇದೆ. ನಂಗೆ ಸ್ಟ್ರಾಬೆರಿ ಬೇಕು, ಪಿಂಕ್ ಕಲರ್ದು, ಅದರಲ್ಲಿ ಜೆಮ್ಸ್ ಹಾಕೊಂಡು ತಿಂತೀನಿ. ಬನ್ನಿ ಅಮ್ಮನ್ ಕೇಳೋಣ. ಮಕ್ಕಳು ಮೂವರು ಓಡಿಕೊಂಡು ಅಡಿಗೆ ಮನೆಯಲ್ಲಿರುವ ಅನಾಮಿಕಳ ಹತ್ತಿರ ಹೋಗುತ್ತಾರೆ. ಅನಾಮಿಕಾ ಚಳಿಗೆ ನಡುಗುತ್ತಲೇ ಬಿಸಿ ಬಿಸಿ ಉಪ್ಮಾ ಮಾಡ್ತಾ ಇರ್ತಾಳೆ. ಅಮ್ಮ ಅಮ್ಮ, ಏನ್ರು ಅಡಿಗೆ ಮನೇಲಿ ತುಂಟತನ ಬೇಡ, ಎಣ್ಣೆ ಸಿಡಿಯುತ್ತೆ, ದೂರ ಸರಿರಿ, ಉಪ್ಮಾ ರೆಡಿ ಆಗುತ್ತೆ. ಉಪ್ಮಾ ಅಲ್ಲಮ್ಮ, ನಮಗೊಂದು ಚಿಕ್ಕ ಆಸೆ ಇದೆ, ಪ್ಲೀಸ್, ಬೇಡ ಅನ್ಬೇಡ. ಆಸೆನಾ? ಬೆಳಿಗ್ಗೆನಾ? ಏನದು? ಅಮ್ಮ, ನಮ್ಗೆ ಐಸ್ ಕ್ರೀಮ್ ಬೇಕು, ದೊಡ್ಡ ಬಕೆಟ್ ಐಸ್ ಕ್ರೀಮು. ಏನು ಐಸ್ ಕ್ರೀಮಾ? ಈ ಚಳಿನಲ್ಲ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೊರಗಡೆ ವಾತಾವರಣ ನೋಡಿದ್ರ ಹೇಗಿದೆ? ಈಗ ಐಸ್ ಕ್ರೀಮ್ ತಿಂದ್ರೆ ಶೀತ ನೆಗಡಿ ಆಗುತ್ತೆ. ನಿಜಕ್ಕೂ ಆಗಲ್ಲ. ಪ್ಲೀಸ್ ಅಮ್ಮ, ನ್ಯೂ ಇಯರ್ ಬರುತ್ತಲ್ಲ, ಎಲ್ರು ಕೇಕ್ಸು ಸ್ವೀಟ್ಸು ತಿಂತಾರೆ, ನಮ್ಗಂತೂ ಐಸ್ ಕ್ರೀಮೇ ಬೇಕು. ಫ್ರೆಂಡ್ಸ್ ಎಲ್ರು ತಿಂತಾ ಇದ್ದಾರಂತೆ. ನಿಮ್ಮ ಫ್ರೆಂಡ್ಸ್ ತಿಂದ್ರೆ ಅವ್ರಿಗೆ ಜ್ವರ ಬರುತ್ತೆ, ನಿಮ್ಮ ಅಪ್ಪ ಅಂತೂ ಕೋಪ ಮಾಡ್ಕೋತಾರೆ. ಹೋಗಿ ಓದ್ಕೊಳ್ಳಿ, ನಾಡಿದ್ದಿಂದ ಎಕ್ಸಾಮ್ ಇದೆ ಅಲ್ವಾ. ಅಮ್ಮ ಪ್ಲೀಸ್ ಅಮ್ಮ, ನಾವು ತುಂಬಾ ದಿನ ಆಯ್ತು ತಿಂದು. ನೋ ಅಂದ್ರೆ ನೋ. ಹೋಗಿ ಹಾಲಲ್ಲಿ ಕೂತ್ಕೊಳ್ಳಿ, ನಾನು ಉಪ್ಮಾ ತರ್ತಾ ಇದ್ದೀನಿ. ಮಕ್ಕಳು ಮುಖ ಮುದ್ದಿಡಿಸಿಕೊಂಡು ಹಾಲ್ಗೆ ಬರ್ತಾರೆ. ಅಲ್ಲಿ ಸೋಫಾದಲ್ಲಿ ಅವನಿ, ಅಂಜಲಿ, ವಾರಗಿತ್ತಿಯರು ಕೂತಿರುತ್ತಾರೆ. ಏನಾಯ್ತು ಮಕ್ಕಳೇ, ಮುಖ ಹಾಗೆ ಬಾಡಿ ಹೋಗಿದೆ? ಅಮ್ಮ ಬೈದ್ಲಾ? ಹೌದು ಚಿಕ್ಕಮ್ಮ, ಐಸ್ ಕ್ರೀಮ್ ಅಂದ್ರೆ ಬೇಡ ಅಂದ್ರು. ಚಳಿಗಾಲ ಅಂತೆ, ಜ್ವರ ಬರುತ್ತಂತೆ. ನಿಮ್ಮಮ್ಮ ಅಷ್ಟೇ ಬಿಡು, ಯಾವಾಗ್ಲೂ ಭಯನೇ. ನಮ್ಮ ಮಕ್ಕಳಿಗಾದ್ರೆ ನಾನು ನೆನ್ನೆನೆ ಕುಲ್ಫಿ ತಿನ್ಸಿದ್ದೀನಿ. ಚಳಿನ ಎಂಜಾಯ್ ಮಾಡಬೇಕು ಹೊರತು ಭಯಪಡಬಾರ್ದು. ಈ ಮಾತನ್ನು ಕೇಳಿ ಮಕ್ಕಳಿಗೆ ಇನ್ನೂ ಆಸೆ ಹೆಚ್ಚಾಗುತ್ತದೆ. ಅನಾಮಿಕಾ ಉಪ್ಮಾ ಪಾತ್ರೆಯಿಂದ ಅಲ್ಲಿಗೆ ಬರುತ್ತಾಳೆ. ಮಕ್ಕಳು ವಿಚಿತ್ರವಾದ ಮುಖವನ್ನು ನೋಡಿ ಅವಳಿಗೂ ಪಾಪ ಎನಿಸುತ್ತದೆ. ತಾಯಿ ಮನಸ್ಸಲ್ವಾ, ಕಠಿಣವಾಗಿ ಇರಲಾರದೆ ಹೋಗ್ತಾಳೆ. ಸರಿ, ನಿಮ್ಗೊಂದು ಆಫರ್ ಕೊಡ್ತಾ ಇದ್ದೀನಿ. ಏನಮ್ಮ, ಕೊಡಿಸ್ತೀಯಾ? ಸುಮ್ಮನೆ ಅಲ್ಲ, ಕಷ್ಟಪಟ್ಟರೆ ಫಲಿತ ಸಿಕ್ಕತ್ತೆ. ಈಗ ನಿಮ್ಗೆ ಸ್ಕೂಲಲ್ಲಿ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ನಿಮ್ಮ ಮೂವರಿಗೂ ಒಂದು ಚಾಲೆಂಜ್. ಏನಮ್ಮ ಚಾಲೆಂಜು? ನಿಮ್ಮ ಕ್ಲಾಸಲ್ಲಿ ನೀವು ಟಾಪ್ 3 ರ್ಯಾಂಕಲ್ಲಿ ಬರಬೇಕು. ಅಂದ್ರೆ ಫಸ್ಟ್, ಸೆಕೆಂಡ್ ಇಲ್ವಾ ಥರ್ಡ್ ರ್ಯಾಂಕ್. ಹಾಗೆ ಬಂದ್ರೆ ಎಕ್ಸಾಮ್ಸ್ ಆಗ್ತಲೇ ನಿಮಗೆ ಇಷ್ಟವಾದ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡೋಗಿ ನಿಮ್ಗೆ ಇಷ್ಟವಾದ ಫ್ಲೇವರ್ಸು ಕೊಡಿಸ್ತೀನಿ. ಟಾಪ್ 3ನಾ? ಅಮ್ಮೋ ಕಷ್ಟ ಅಮ್ಮ. ನಮ್ಮ ಕ್ಲಾಸಲ್ಲಿ ಆ ಸುರೇಶ್ ಅವನೇ ಫಸ್ಟ್ ಬರ್ತಾನೆ, ಅವನನ್ನು ದಾಟೋದು ಬಹಳ ಕಷ್ಟ. ನಮ್ಮ ಕ್ಲಾಸಲ್ಲಿ ಕೂಡ ಕಾಂಪಿಟಿಷನ್ ಹೆಚ್ಚು ಅಮ್ಮ, ಕನಿಷ್ಠ ಟಾಪ್ 5 ಇಡ್ಬೋದಲ್ಲ. ಚೌಕಾಸಿ ಮಾಡಬೇಡಿ, ಐಸ್ ಕ್ರೀಮ್ ಬೇಕು ಅಂದ್ರೆ ಫಸ್ಟ್ ಬರಲೇಬೇಕು. ಕಷ್ಟಪಟ್ಟು ಓದಿದ್ರೆ ಸಾಧ್ಯ ಆಗದೆ ಇರೋದು ಏನೂ ಇಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಈಗ ಒಪ್ಕೊಂಡ್ರೆ ಪುಸ್ತಕ ತೆಗಿರಿ, ಇಲ್ಲ ಅಂದ್ರೆ ಟಿವಿನಲ್ಲಿ ಕಾರ್ಟೂನ್ ನೋಡ್ಬೋದು. ನಾವು ಓದ್ಕೋತೀವಮ್ಮ, ನಂಗೆ ಪಿಂಕ್ ಐಸ್ ಕ್ರೀಮ್ ಬೇಕು, ನಾನು ಫಸ್ಟ್ ಬರ್ತೀನಿ. ಸರಿ ಅಮ್ಮ, ಚಾಲೆಂಜ್ ಅಕ್ಸೆಪ್ಟೆಡ್. ನಾವು ಟಾಪ್ 3ನಲ್ಲಿ ಬರ್ತೀವಿ. ನೀನು ಐಸ್ ಕ್ರೀಮ್ ಕೊಡಿಸ್ಬೇಕು, ಮತ್ತೆ ಅದು ಕೂಡ ದೊಡ್ಡ ಫ್ಯಾಮಿಲಿ ಪ್ಯಾಕು. ಪ್ರಾಮಿಸ್. ಆ ದಿನದಿಂದ ಮಕ್ಕಳ ನಡವಳಿಕೆಯಲ್ಲಿ ಅನೂಹ್ಯವಾದ ಬದಲಾವಣೆ ಬರುತ್ತದೆ. ಟಿವಿ ಬಂದಾಗುತ್ತದೆ, ವಿಡಿಯೋ ಗೇಮ್ಸ್ ಪಕ್ಕದಲ್ಲಿ ಇಡ್ತಾರೆ. ಹರೀಶ್, ಭವ್ಯ, ನವ್ಯ ಪುಸ್ತಕದ ಜೊತೆ ಕುಸ್ತಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಏನೇ ಶಾರದಾ, ನಮ್ಮ ಮೊಮ್ಮಕ್ಕಳು ಇಷ್ಟು ಚೆನ್ನಾಗಿ ಓದ್ಕೋತಾ ಇದ್ದಾರೆ, ಯಾಕೆ? ಸೂರ್ಯ ಏನಾದ್ರೂ ಪಶ್ಚಿಮದಿಂದ ಉದಯಿಸಿದ್ನಾ ಏನೋ? ಅದೇನಲ್ರಿ, ಐಸ್ ಕ್ರೀಮ್ ಆಸೆ. ರ್ಯಾಂಕ್ ಬಂದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಎಂದಿದ್ದಾಳೆ ಅನಾಮಿಕಾ. ಅದಕ್ಕೆ ಈ ತಪಸ್ಸೆಲ್ಲ. ಅನಾಮಿಕಾ ಬಹಳ ಬುದ್ಧಿವಂತಳಪ್ಪ. ಅವರಿಗೆ ಓದಿನ ಮೇಲೆ ಶ್ರದ್ಧೆ ಹೆಚ್ಚಾಗಬೇಕು ಅಂತ ಮಾಡಿದ್ದಾಳೆ. ಹೇಗೂ ಟಾಪ್ 3 ಅಂದ್ರೆ ಕಷ್ಟ. ಅವರು ಅಷ್ಟೊಂದು ಕಷ್ಟಪಟ್ಟರು ಟಾಪ್ 3 ಬರ್ದೇ ಇರ್ಬೋದು. ಆಗ ಐಸ್ ಕ್ರೀಮ್ ಕೊಡಬೇಕಾದ ಅಗತ್ಯವಿಲ್ಲ. ಅವರು ಓದ್ಕೊಂಡ ಹಾಗೂ ಇರುತ್ತೆ, ಐಸ್ ಕ್ರೀಮ್ ಕೊಡದೆ ಮಾಡಿದ ಹಾಗೂ ಇರುತ್ತೆ ಎಂದು ಅನಾಮಿಕಾ ದೊಡ್ಡ ಪ್ಲಾನ್ ಹಾಕಿದಾಳೆ. ಅಬ್ಬೋ, ಬಹಳ ಬುದ್ಧಿವಂತಿಗಳಿದೆ ನಿನ್ ಹೆಂಡತಿಗೆ. ಸರಿ ಬಿಡು, ಏನಾಗುತ್ತೆ ನೋಡೋಣ. ಇನ್ನು ಮಧ್ಯಾಹ್ನದ ವೇಳೆ ಅವನಿ, ಅಂಜಲಿ ಮಕ್ಕಳನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹರೀಶ್, ಬಾರೋ ಸ್ವಲ್ಪ ಹೊತ್ತು ಲೂಡೋ ಆಡೋಣ. ಬೋರ್ ಆಗ್ತಾ ಇಲ್ವಾ? ಬೇಡ ಚಿಕ್ಕಮ್ಮ, ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕು. 1 ಮಾರ್ಕ್ ಹೋದ್ರೂ ರ್ಯಾಂಕ್ ಹೋಗುತ್ತೆ. ಐಸ್ ಕ್ರೀಮ್ ವಿಷಯದಲ್ಲಿ ಇದ್ದೀನಿ, ಡೋಂಟ್ ಡಿಸ್ಟರ್ಬ್. ನವ್ಯ, ನಾವು ಟಿವಿಯಲ್ಲಿ ಸಿನಿಮಾ ನೋಡೋಣವಾ? ಹೊಸ ಸಿನಿಮಾ ಬರ್ತಾ ಇದೆ. ನೋ ಚಿಕ್ಕಮ್ಮ, ನಾಳೆ ಸೈನ್ಸ್ ಎಕ್ಸಾಮ್, ಡಯಾಗ್ರಾಮ್ಸ್ ಮಾಡಬೇಕು. ಅನಾಮಿಕಾ ದೂರದಿಂದ ಇದನ್ನೆಲ್ಲ ನೋಡಿ ಸಂತೋಷ ಪಡುತ್ತಾಳೆ.
ನನ್ನ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಈ ಸಲ ಹೇಗಾದರೂ ರ್ಯಾಂಕ್ಸ್ ತರಿಸ್ಕೋತಾರೆ. ಇನ್ನು ಪರೀಕ್ಷೆ ಆಗಿ ಹೋಗುತ್ತದೆ. 10 ದಿನಗಳು ಕಳೆಯುತ್ತದೆ. ಈ ದಿನ ರಿಸಲ್ಟ್ಸ್ ದಿನ. ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ. ಅವರ ಮುಖದಲ್ಲಿ ಮಿಶ್ರ ಭಾವಗಳಿರುತ್ತದೆ. ಅನಾಮಿಕಾ ಬಾಗಿಲ ಹತ್ರ ಆತುರತೆಯಿಂದ ನೋಡ್ತಾ ಇರ್ತಾಳೆ. ಬನ್ನಿ ಮಕ್ಕಳೇ, ಏನಾಯ್ತು? ರಿಸಲ್ಟ್ಸ್ ಬಂತಾ? ನಿಮ್ಮ ಮುಖ ಯಾಕೆ ಆಗಿದೆ? ಬಂತು ಅಮ್ಮ. ಯಾವ ರ್ಯಾಂಕ್ ಬಂತು ಹೇಳಿ? ನನಗೆ 5th ರ್ಯಾಂಕ್ ಬಂತಮ್ಮ. ಹೋದ ಸಲ 12th ರ್ಯಾಂಕು. ಈ ಸಲ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ. ಮ್ಯಾಥ್ಸಲ್ಲಿ 90 ಬಂತು ಹೊರತು ಟಾಪ್ 3 ಬರಲಿಲ್ಲ. ಆ ಫಸ್ಟ್ 3 ಚೆನ್ನಾಗಿ ಓದಿದ್ದಾರೆ. 1 ಮಾರ್ಕಿಂದ 4ನೇ ರ್ಯಾಂಕ್ ಮಿಸ್ ಆದೆ. ನನಗೆ 4th ರ್ಯಾಂಕ್ ಬಂತಮ್ಮ. ನಾನು ಕೂಡ ತುಂಬ ಟ್ರೈ ಮಾಡಿದೆ. ಟೀಚರ್ ಅಂದರು ವೆರಿ ಗುಡ್ ಅಂದರು. ಆದರೆ 3rd ರ್ಯಾಂಕ್ ಬರಲಿಲ್ಲ. ನಾನು ಕ್ಲಾಸಲ್ಲಿ 6th ರ್ಯಾಂಕ್ ಬಂದೆ ಅಮ್ಮ. ಆದರೆ ಸ್ಟಾರ್ ಕೊಟ್ಟರು ಟೀಚರು. ಮಕ್ಕಳು 3 ದಿಗಿಲಿನಿಂದಿರುತ್ತಾರೆ. ಅವರು ಟಾಪ್ 3 ಬರಲಿಲ್ಲ. ಆದ್ರಿಂದ ಪಂದ್ಯ ಸೋತು ಹೋಗಿರುತ್ತಾರೆ. ಐಸ್ ಕ್ರೀಮ್ ಬರಲ್ಲ ಅಂತ ಅವ್ರಿಗೆ ಅರ್ಥವಾಯ್ತು. ಅವರ ಕಣ್ಣಿನಲ್ಲಿ ನೀರು ಬರ್ತಾ ಇರುತ್ತೆ. ಸಾರಿ ಅಮ್ಮ, ನಾವು ಸೋತೋದ್ವಿ. ನಮ್ಗೆ ಐಸ್ ಕ್ರೀಮ್ ಬೇಡ. ಮಕ್ಕಳು ಮೌನವಾಗಿ ರೂಮಿನೊಳಗೆ ಹೋಗ್ತಾ ಇದ್ರೆ ಅನಾಮಿಕಳ ಹೃದಯ ಕರಗುತ್ತದೆ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ಅವಳು ಕಣ್ಣಾರೆ ನೋಡಿರುತ್ತಾಳೆ. ಟಿವಿ ನೋಡ್ತಾ ಇರ್ಲಿಲ್ಲ, ಆಡ್ಕೋತಾ ಇರ್ಲಿಲ್ಲ. ರಾತ್ರಿ ಕೂಡ ಓದಿರುತ್ತಾರೆ. ರ್ಯಾಂಕ್ ಬರದೇ ಇದ್ರು ಮಾರ್ಕು ಚೆನ್ನಾಗಿ ಹೆಚ್ಚಾಗಿರುತ್ತದೆ. ಅವರಲ್ಲಿ ಬಂದ ಬದಲಾವಣೆ, ಆ ಪ್ರಯತ್ನ ಆಕೆಗೆ ಹಿಡಿಸುತ್ತದೆ. ನಿಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ರೂಮ್ ಒಳಗಮ್ಮ, ಓದ್ಕೊಂಡ್ವಿ ಹೊರತು. ಹೋಗಿ ರೆಡಿಯಾಗಿ ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಾವು ಹೊರಗೆ ಹೋಗ್ತಾ ಇದೀವಿ. ಎಲ್ಲಿಗಮ್ಮ? ಐಸ್ ಕ್ರೀಮ್ ಪಾರ್ಲರ್ಗೆ. ನಿಜವಾಗಿನಾ? ಆದರೆ ನಮಗೆ ಟಾಪ್ 3 ಬರಲಿಲ್ವಲ್ಲಮ್ಮ. ನೀನು ಹೇಳಿದ ಕಂಡೀಷನ್ ಫೇಲ್ ಆದ್ವಲ್ಲ. ರ್ಯಾಂಕ್ ಮುಖ್ಯವಲ್ಲಪ್ಪ, ನಿಮ್ಮ ಪ್ರಯತ್ನ ಮುಖ್ಯ. ನೀವು ಗೆಲ್ಲೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರೋ ನಾನು ನೋಡಿದ್ದೀನಿ. ಹೋದ ಸಲಕ್ಕಿಂತ ತುಂಬ ಒಳ್ಳೆ ಮಾರ್ಕ್ಸ್ ತಂದಿದ್ದೀರಾ. ಆ ಇಂಪ್ರೂವ್ಮೆಂಟ್ ಸಾಕು ನನಗೆ. ನೀವು ಗೆದ್ದಿದ್ದೀರಾ. ಈ ದಿನ ನಾವು ಐಸ್ ಕ್ರೀಮ್ ಪಾರ್ಟಿ ಮಾಡ್ಕೊಳ್ಳೋಣ. ಮಕ್ಕಳು ಆನಂದದಿಂದ ಕೇಕೆ ಹಾಕುತ್ತಾರೆ. ಥ್ಯಾಂಕ್ ಯು ಅಮ್ಮ, ಯು ಆರ್ ದ ಬೆಸ್ಟ್ ಅಂತ ಅನಾಮಿಕಳನ್ನು ಅಪ್ಕೋತಾರೆ. ಮನೆಯಲ್ಲಿ ಅವರ ಕೇಕೆಯಿಂದ ತುಂಬಿ ಹೋಗುತ್ತೆ. ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಹೊರಡುತ್ತಾಳೆ. ಪ್ರಸಾದ್, ಶಾರದಾ, ರಮೇಶ್ ಆಗಲೇ ಆಫೀಸಿಂದ ಬರ್ತಾರೆ. ಅವರು ಅನಾಮಿಕಳನ್ನು ತಡೆಯುತ್ತಾರೆ. ಅನಾಮಿಕಾ, ಎಲ್ಲಿಗೆ ಸಾಯಂಕಾಲದ ವೇಳೆ ಮಕ್ಕಳನ್ನು ಕರ್ಕೊಂಡು? ಐಸ್ ಕ್ರೀಮ್ ಪಾರ್ಲರ್ಗೆ ರಮೇಶ್. ಇವರಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ? ಏನು ಪ್ರಾಮಿಸ್? ಆದ್ರೂ ಅವರಿಗೆ ಟಾಪ್ 3 ಬರ್ಲಿಲ್ವಲ್ಲ, ಮತ್ತೆ ಯಾಕೆ ಕೊಡಿಸ್ತಾ ಇದೀಯಾ? ಮೇಲಾಗಿ ಹೊರಗೆ ಚಳಿ ನೋಡಿ ಹೇಗಿದೆ. ಹೌದಮ್ಮ ಅನಾಮಿಕಾ, ಅವರು ಮಕ್ಕಳು ಏನು ತಿಳಿದೆ ಕೇಳ್ತಾರೆ. ನೀನು ದೊಡ್ಡವಳಲ್ವಾ? ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ಅಂದ್ರೆ ಜ್ವರನ ಕೇಳಿ ತರಿಸಿದ ಹಾಗೆ. ಬೇಡಮ್ಮ. ಅನಾಮಿಕಾ, ನನ್ ಮಾತ್ ಕೇಳು. ಅವ್ರಿಗೆ ಬೇಕು ಅಂದ್ರೆ ಬಿಸಿ ಬಿಸಿಯಾಗಿ ಬಾದಾಮ್ ಹಾಲು ಕುಡಿಸು, ಬಿಸಿ ಗುಲಾಬ್ ಜಾಮೂನ್ ಮಾಡು. ಈ ಐಸ್ ಕೀಸ್ ಬೇಡಮ್ಮ. ನೆನ್ನೆನೆ ಪಕ್ಕದ ಮನೆ ಚಿಕ್ಕಮ್ಮನ ಮೊಮ್ಮಗನಿಗೆ ಐಸ್ ಕ್ರೀಮ್ ತಿಂದು ನ್ಯೂಮೋನಿಯಾ ಬಂತಂತೆ. ಮಾವಯ್ಯ, ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಫಲಿತ ಬರಲಿಲ್ಲ ಅಂತ ನಾವು ಅವರನ್ನ ನಿರಾಸೆ ಮಾಡಿಸ್ಬಾರ್ದು. ಒಂದು ಸಲಕ್ಕೆ ಏನೂ ಆಗಲ್ಲ ಬಿಡಿ, ನಾನು ಜಾಗ್ರತೆ ತಗೋತೀನಿ. ಮಕ್ಕಳ ಆನಂದ ಮುಖ್ಯ ಅಲ್ವಾ? ಪ್ಲೀಸ್ ಬೇಡ ಅನ್ಬೇಡಿ. ನಿನ್ನಿಷ್ಟ ಅನಾಮಿಕಾ, ನಾನಂತೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾಳೆ ಅವರಿಗೆ ಜ್ವರ ಬಂದ್ರೆ ನಾನು ಲೀವ್ ಹಾಕಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲ್ಲ. ಆಫೀಸಲ್ಲಿ ಮೊದಲೇ ಆಡಿಟ್ ಇದೆ. ನೀವೇನು ಗಾಬರಿ ಆಗ್ಬೇಡಿ, ನಾನು ನೋಡ್ಕೋತೀನಿ. ಏನೂ ಆಗೋದಿಲ್ಲ. ನನ್ನ ಮಕ್ಕಳು ಬಹಳ ಸ್ಟ್ರಾಂಗ್. ಬನ್ನಿ ಮಕ್ಕಳೇ. ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗುತ್ತಾಳೆ. ಅವನಿ, ಅಂಜಲಿ ಹಿಂದಿನಿಂದ ನೋಡಿ ನಗುತ್ತಾರೆ. ನೋಡಿದ್ಯಾ ಅಂಜಲಿ, ಅಕ್ಕ ಅತಿ ಮಾಡ್ತಾ ಇದ್ದಾಳೆ. ಚಳಿಗಾಲದಲ್ಲೇ ಐಸ್ ಕ್ರೀಮ್ ತಿನ್ನಿಸ್ತಾಳಂತೆ. ನಾಳೆ ಆ ಮಕ್ಕಳು ಜ್ವರ ಅಂತ ಮಲ್ಕೊಂಡ್ರೆ ಆಗ ಗೊತ್ತಾಗತ್ತೆ ಅಕ್ಕಂಗೆ ಸಿನಿಮಾ. ನಮಗೇನಕ್ಕೆ, ನಾವು ಹೀಟರ್ ಹಾಕೊಂಡು ಕೂತ್ಕೊಳ್ಳೋಣ. ಐಸ್ ಕ್ರೀಮ್ ಪಾರ್ಲರಲ್ಲಿ ಅನಾಮಿಕಾ ಮಕ್ಕಳಿಗೆ ಇಷ್ಟವಾದ ಫ್ಲೇವರ್ಸ್ನ ಆರ್ಡರ್ ಮಾಡುತ್ತಾಳೆ. ಮಕ್ಕಳು ಆನಂದದಿಂದ ತಿನ್ನುತ್ತಾರೆ. ಅಮ್ಮ, ನೀನು ಕೂಡ ತಿನ್ನು, ತುಂಬಾ ಚೆನ್ನಾಗಿದೆ. ಬೇಡಪ್ಪ, ನೀವು ತಿನ್ನಿ, ಆದ್ರೆ ನಿಧಾನವಾಗಿ ತಿನ್ನಿ. ತುಂಬಾ ತಣ್ಣಗೆ ಅನ್ಸಿದ್ರೆ ಸ್ವಲ್ಪ ಕರಗಿದ ಮೇಲೆ ತಿನ್ಬಹುದು. ತುಂಬಾ ಚೆನ್ನಾಗಿದೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಭವ್ಯ ಮೂತಿ ತುಂಬಾ ಐಸ್ ಕ್ರೀಮ್ ಹಚ್ಚಿಕೊಂಡು ಸೂಪರ್ ಆಗಿದೆ ಅಮ್ಮ. ಇನ್ನು ಮಕ್ಕಳು ಐಸ್ ಕ್ರೀಮ್ ತಿಂದು ಮನೆಗೆ ಬರುತ್ತಾರೆ. ರಾತ್ರಿ ಹಾಯಾಗಿ ಮಲಗಿರುತ್ತಾರೆ. ಅನಾಮಿಕಂಗೆ ಮಾತ್ರ ಮನಸ್ಸಲ್ಲಿ ಚಿಕ್ಕ ಭಯವಿರುತ್ತದೆ. ನಿಜವಾಗಿಯೂ ಏನಾದ್ರೂ ಆಗುತ್ತಾ? ಮಾವಯ್ಯ ಹೇಳಿದ್ದು ನಿಜವಾಗುತ್ತಾ ಅಂತ. ಮಾರನೇ ದಿನ ಬೆಳಿಗ್ಗೆ ಇನ್ನು ಎಲ್ಲರೂ ನಿದ್ರೆಯಿಂದ ಹೇಳುತ್ತಾರೆ. ಆದ್ರೆ ಮಕ್ಕಳ ರೂಮಿನಿಂದ ವಿಪರೀತ ಶಬ್ದ ಬರ್ತಾ ಇರ್ತದೆ. ಹಕ್ಷಿ ಹಕ್ಷಿ, ಅಮ್ಮ ಅಮ್ಮ, ನಂಗೆ ಗಂಟ್ಲು ನೋವ್ತಾ ಇದೆ ಅಮ್ಮ. ಮಾತಾಡಕ್ಕಾಗಲ್ಲ. ನೀರು ಕುಡಿಲಾರ್ದೆ ಹೋಗ್ತಿದ್ದೀನಿ ಅಮ್ಮ. ನಂಗೆ ಚಳಿ ಅನ್ನಿಸ್ತಾ ಇದೆ, ಮೂಗು ಸುರಿತಾ ಇದೆ, ತಲೆ ನೋವ್ತಾ ಇದೆ ಅಮ್ಮ. ಅಯ್ಯೋ, ಹರೀಶಂಗೆ ಜ್ವರ ಇದೆಯಾ? ಭವ್ಯಂಗೇನೋ ಗಂಟಲು ಪೂರ್ತಿಯಾಗಿ ಕೆಟ್ಟು ಹೋಗಿದೆ.
ನವ್ಯ ಏನೋ ಚಳಿಗೆ ನಡುಗ್ತಾ ಇದ್ದಾಳೆ. ಇಷ್ಟರಲ್ಲೇ ಪ್ರಸಾದ್, ರಮೇಶ್, ಶಾರದಾ ರೂಮ್ಗೆ ಬರ್ತಾರೆ. ಅವರ ಮುಖದಲ್ಲಿ ನಾವು ಮೊದಲೇ ಹೇಳಿದ್ವಿ ಅಲ್ವಾ ಅನ್ನುವ ಭಾವನೆ ಸ್ಪಷ್ಟವಾಗಿರುತ್ತದೆ. ನೋಡಿದ್ಯಾ ಅನಾಮಿಕಾ, ನಿನ್ನೆನೆ ಹೇಳಿದ್ದೆ, ಕೇಳಿಸ್ಕೊಂಡ್ಯಾ? ದೊಡ್ಡವರ ಮಾತು ಎಡಗಿವಿಲಿ ಬಿಟ್ಟೆ. ಈಗ ನೋಡು ಮಕ್ಕಳು ಹೇಗೆ ಕಷ್ಟಪಡ್ತಾ ಇದ್ದಾರೋ. ಅವರು ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ. ನಾನು ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೆ ಅಲ್ಲ, ಐಸ್ ಕ್ರೀಮ್ ತಿನ್ನಿಸ್ಬೇಡ ಅಂತ. ನಿನ್ನ ಹುಚ್ಚಿನ ಪ್ರೇಮ, ನಿನ್ನ ಮೊಂಡಿತನದಿಂದಾಗಿ ಎಲ್ರೂ ದುಃಖ ಪಡಬೇಕಾಗಿ ಬಂದಿದೆ. ಈಗ ನಂಗೆ ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗ್ಬೇಕು. ಡಾಕ್ಟರ್ ಹತ್ರ ಯಾರು ಕರ್ಕೊಂಡು ಹೋಗ್ತಾರೆ? ಅನಾಮಿಕಾ, ಚಳಿಗಾಲದಲ್ಲಿ ತಣ್ಣನೆ ಪದಾರ್ಥ ಕೊಡ್ಬೇಡ ಅಂತ ಹೇಳಿದ್ನಲ್ಲ, ಈಗ ನೋಡು ಅವರಿಷ್ಟು ನೀರಸವಾಗಿದ್ದಾರೆ. ಡಾಕ್ಟರ್ನ ಮನೆಗೆ ಕರ್ಸೋಣವಾ? ಸಾರಿ ಮಾವಯ್ಯ, ಸಾರಿ ಅತ್ತೆ. ಮಕ್ಕಳು ಆಸೆ ಪಟ್ಟಿದ್ದಾರೆ ಅಂತ ಮಾಡದೆ ಹೊರತು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ರಮೇಶ್ ಅವರೇ, ನೀವು ಹೋಗಿ, ಡಾಕ್ಟರ್ ಅಗತ್ಯವಿಲ್ಲದೆ ನಾನೇ ಕಡಿಮೆ ಮಾಡ್ತೀನಿ. ನೀನಾ? ಹೇಗೆ? ಮಂತ್ರ ಹಾಕ್ತೀಯಾ? ಅವರಿಗೆ ಹೈ ಫೀವರ್ ಇದೆ, ಪ್ರಯೋಗ ಮಾಡಬೇಡ. ಇಲ್ಲ, ನಮ್ಮ ಮನೆಯ ಚಿಟುಕೆಗಳಿಂದ ಆಯುರ್ವೇದದಿಂದ ಕಡಿಮೆ ಮಾಡ್ತೀನಿ. ನಮ್ಮ ಅಜ್ಜಿ ಕಲಿಸಿದ ವೈದ್ಯ ಇದೆ, ನಂಗೆ 1 ದಿನ ಟೈಮ್ ಕೊಡಿ. ಇಷ್ಟರೊಳಗೆ ಕಡಿಮೆ ಆಗದೆ ಇದ್ರೆ ಆಗ ಡಾಕ್ಟರ್ ಹತ್ರ ಹೋಗೋಣ. ಪ್ಲೀಸ್, ನನ್ನನ್ನು ನಂಬಿ, ನನ್ನ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ಅಕ್ಕ, ನಿನ್ನ ಪ್ರಯೋಗ ಮಕ್ಕಳ ಮೇಲೆ ಬೇಡ, ಡಾಕ್ಟರ್ನ ಕರೆಯೋದೇ ಒಳ್ಳೇದು. ಮತ್ತೆ ಹೆಚ್ಚಾದ್ರೆ ಕಷ್ಟ. ಹೌದು, ಆನ್ಲೈನಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಔಷಧಿ ಆರ್ಡರ್ ಮಾಡೋಣ. ಬೇಡ, ಇದು ನನ್ನ ಜವಾಬ್ದಾರಿ. ನನ್ನ ಮಕ್ಕಳ ಆರೋಗ್ಯ ನನಗೆ ಮುಖ್ಯ, ನಾನೇ ನೋಡ್ಕೋತೀನಿ. ಅನಾಮಿಕಾ ಮಿಷನ್ ರಿಕವರಿ ಶುರು ಮಾಡುತ್ತಾಳೆ. ಅಡಿಗೆ ಮನೆ ಒಂದು ಚಿಕ್ಕ ಆಯುರ್ವೇದ ಶಾಲೆಯ ಹಾಗೆ ಬದಲಾಗಿ ಹೋಗುತ್ತೆ. ಅನಾಮಿಕಾ ಸೊಂಟ ಬಿಗಿದು ರಂಗದಲ್ಲಿ ಇಳಿಯುತ್ತಾಳೆ. ಆಕೆಯಲ್ಲಿ ಪಶ್ಚಾತ್ತಾಪ, ಹಠಮಾರಿತನ ಎರಡೂ ಕಾಣಿಸ್ತಾ ಇರುತ್ತದೆ. ನನ್ನ ಮಕ್ಕಳಿಗೆ ನಾನೇ ಸರಿ ಮಾಡ್ತೀನಿ, ಆ ಐಸ್ ಕ್ರೀಮ್ ಚಳಿನ ಬಿಡಿಸ್ತೀನಿ. ಅನಾಮಿಕಾ ತುಳಸಿ ಸೊಪ್ಪು, ಮೆಣಸಿನಕಾಳು, ಶುಂಠಿ, ಜೇನು, ಅರಿಶಿನ, ವಾಮು ತೆಗೆದುಕೊಳ್ಳುತ್ತಾಳೆ. ಅದೆಲ್ಲವನ್ನು ಕುಟ್ಟಿ ನೀರಿನಲ್ಲಿ ಹಾಕಿ ತುಂಬಾ ಕುದಿಸುತ್ತಾಳೆ. ಘಾಟಾದ ವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಅದನ್ನು ನೋಡಿದರೆ ಮಕ್ಕಳು ಭಯಪಟ್ಟು ಹೋಗುತ್ತಾರೆ. ಹರೀಶ್, ನವ್ಯ, ಭವ್ಯ, ಎದ್ದೇಳಿ, ಇದನ್ನು ಕುಡಿಯುವಂತೆ. ಅಮ್ಮ, ಇದು ಕಪ್ಪಗಿದೆ, ವಾಸನೆ ಅಂತೂ ಭಯಂಕರವಾಗಿದೆ. ನಾನು ಕುಡಿಯಲ್ಲಮ್ಮ, ಕೆಟ್ಟದಾಗಿರುತ್ತೆ. ಅಮ್ಮ, ನಂಗೆ ವಾಂತಿ ಬರುತ್ತೆ, ಬೇಡಮ್ಮ ಪ್ಲೀಸ್. ಐಸ್ ಕ್ರೀಮ್ ತಿನ್ನುವಾಗ ಸಿಹಿಯಾಗಿತ್ತಲ್ಲ, ಆನಂದದಿಂದ ತಿಂದ್ರಲ್ಲ, ಈಗ ಇದನ್ನ ಕುಡಿಲೇಬೇಕು. ಇದು ಕುಡಿದ್ರೇನೆ ಒಳಗಡೆ ಇರುವ ಚಳಿ ಹೊರಗೆ ಬರುತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ ಬಂದು ದೊಡ್ಡ ಇಂಜೆಕ್ಷನ್ ಕೊಡ್ತಾರೆ. ನಿಮ್ಮಿಷ್ಟ, ನಿಮ್ಗೇನ್ ಬೇಕು? ಸೂಜಿ ಬೇಡಮ್ಮ, ಇದೇ ಕುಡಿತೀವಿ. ಮಕ್ಕಳು ಭಯಪಟ್ಟು ಮೂಗು ಮುಚ್ಚಿಕೊಂಡು ಗಟಗಟ ಕಷಾಯವನ್ನು ಕುಡಿಯುತ್ತಲೇ ಅಮ್ಮ ಉರಿ ಅಂತ ಅರಚುತ್ತಾರೆ. ಅನಾಮಿಕಾ ತಕ್ಷಣ ಅವರ ಬಾಯಲ್ಲಿ ಚಿಕ್ಕ ಬೆಲ್ಲದ ಚೂರು ಹಾಕುತ್ತಾಳೆ. ಇನ್ನು ಅನಾಮಿಕಾ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದರಲ್ಲಿ ಯೂಕಲಿಪ್ಟಿಸ್ ಆಯಿಲ್, ಅರಿಶಿನ ಹಾಕುತ್ತಾಳೆ. ಮಕ್ಕಳನ್ನು ಹಾಲಲ್ಲಿ ಕೆಳಗೆ ಕೂರಿಸಿ ಒಬ್ಬೊಬ್ಬರನ್ನು ಬೆಡ್ಶೀಟ್ ಹೊದಿಸಿ ಆವಿ ಹಿಡಿಸುತ್ತಾಳೆ. ಅಮ್ಮ, ಒಳಗಡೆ ಕತ್ಲೆ ಆಗಿದೆ, ಬಿಸಿಯಾಗಿ ಕೂಡ ಇದೆ, ಉಸಿರಾಡ್ತಾ ಇಲ್ಲಮ್ಮ, ಪ್ಲೀಸ್ ತೆಗಿಯಮ್ಮ. ತೆಗಿಬಾರ್ದು, ಗಟ್ಟಿಯಾಗಿ ಉಸಿರೆಳ್ಕೊ ನವ್ಯ. ಮೂಗಿನಲ್ಲಿರೋ ಬ್ಲಾಕ್ಸ್ ಎಲ್ಲ ಹೋಗುತ್ತೆ, ಬೆವರು ಬರಬೇಕು, ಆಗ್ಲೇ ಜ್ವರ ಇಳಿಯುತ್ತೆ. ಹರೀಶ್, ನೀನು ಕೂಡ ಗಟ್ಟಿಯಾಗಿ ಹೇಳ್ಕೋ. ಮಕ್ಕಳು ಆವಿ ಹಿಡಿದು ಹೊರಗೆ ಬರುವ ಹೊತ್ತಿಗೆ ಮುಖ ಕೆಂಪಗೆ ಬೆವರಿನಿಂದ ಒದ್ದೆ ಆಗಿರುತ್ತದೆ. ಆದ್ರೆ ಅವರಿಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಮಧ್ಯಾಹ್ನ ಊಟಕ್ಕೆ ಅನಾಮಿಕಾ ಬಿಸಿ ಬಿಸಿಯಾಗಿ ಮೆಣಸಿನ ಸಾರು, ಮೆತ್ತನೆ ಅನ್ನ, ಬೆಳ್ಳುಳ್ಳಿ ಖಾರ ಮಾಡುತ್ತಾಳೆ. ಇದನ್ ತಿನ್ನಿ, ನಾಲಿಗೆಗೆ ರುಚಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಹೊಟ್ಟೆಲಿ ಬಿದ್ರೆ ಚಳಿ ಓಡಿ ಹೋಗುತ್ತೆ. ಈ ಮೆಣಸಿನ ಸಾರಂತೂ ಗಂಟಲು ನೋವನ್ನ ಕಡಿಮೆ ಮಾಡುತ್ತೆ. ಅಮ್ಮ, ನಂಗೆ ಬಿರಿಯಾನಿ ಬೇಕು, ಈ ಸಾರನ್ನ ಬೇಡ. ಜ್ವರ ಬಂದಾಗ ಬಿರಿಯಾನಿನ ಕೇಳಬಾರ್ದು, ಬಾಯಿ ಮುಚ್ಕೊಂಡಿದ್ದನ್ನು ತಿನ್ನಿ. ನಾಳೆ ಜ್ವರ ಕಡಿಮೆ ಆದಾಗ ಬಿರಿಯಾನಿ ಮಾಡ್ಕೊಡ್ತೀನಿ. ಮಕ್ಕಳು ಕಷ್ಟಪಡುತ್ತಲೇ ತಿನ್ನುತ್ತಾರೆ. ಅನಾಮಿಕಾ ಪಕ್ಕದಲ್ಲೇ ಕೂತು ತಿನ್ನಿಸುತ್ತಾಳೆ. ರಮೇಶ್, ಪ್ರಸಾದ್ ಅನಾಮಿಕಳ ಕಷ್ಟವನ್ನು ಗಮನಿಸುತ್ತಾ ಇರ್ತಾರೆ. ಇನ್ನು ಸಾಯಂಕಾಲವಾಗುತ್ತದೆ. ಮಕ್ಕಳಿಗೆ ಸ್ವಲ್ಪ ಉಪಶಮನವಾಗಿರುತ್ತದೆ, ಆದರೆ ಕೆಮ್ಮು ಇನ್ನೂ ಕಡಿಮೆಯಾಗಿರುವುದಿಲ್ಲ. ರಾತ್ರಿಯಲ್ಲಿ ಕೆಮ್ಮು ಹೆಚ್ಚಾಗುತ್ತದೆ. ಅನಾಮಿಕಳ ಹತ್ತಿರ ಇನ್ನೊಂದು ಅಸ್ತ್ರವಿದೆ. ಅನಾಮಿಕಾ ಅಡಿಗೆ ಮನೆಯಲ್ಲಿ ವೀಳ್ಯದೆಲೆ ತೆಗೆದುಕೊಂಡು ಅದನ್ನ ಒಲೆ ಮೇಲೆ ಬಿಸಿ ಮಾಡಿ ಹರಳೆಣ್ಣೆ ಹಚ್ಚಿ ಮಕ್ಕಳ ಎದೆ ಮೇಲೆ ಇಡುತ್ತಾಳೆ. ಇದು ಹಳೆಯ ಕಾಲದ ಚಿಟ್ಕ. ಹೀಗೆ ಇಟ್ಕೊಳ್ಳಿ, ಕೆಮ್ಮು ಕಡಿಮೆ ಆಗುತ್ತೆ, ರಾತ್ರಿ ಎಲ್ಲ ಬೆಚ್ಚಗಿರುತ್ತೆ. ರಾತ್ರಿ ಮಕ್ಕಳು ಗಾಢ ನಿದ್ರೆಯಲ್ಲಿರುತ್ತಾರೆ, ಜ್ವರ ಕಡಿಮೆ ಆಗುತ್ತದೆ, ಶ್ವಾಸ ಸರಿಯಾಗಿ ಆಡ್ತಾ ಇರುತ್ತದೆ. ಅನಾಮಿಕಾ ಮಂಚದ ಪಕ್ಕದಲ್ಲೇ ಕೂತ್ಕೊಂಡು ಮಕ್ಕಳನ್ನು ನೋಡ್ಕೋತಾ ಇರ್ತಾಳೆ. ಅವಳ ಕಣ್ಣು ನಿದ್ರೆ ಇಲ್ಲದೆ ಕೆಂಪಗಾಗುತ್ತದೆ. ರಮೇಶ್ ಅಲ್ಲಿಗೆ ಬರ್ತಾನೆ. ಅನಾಮಿಕಾ, ಹೋಗಿ ಮಲ್ಕೋ, ಮಕ್ಕಳು ಈಗ ಚೆನ್ನಾಗೇ ಇದ್ದಾರೆ, ಟೆಂಪರೇಚರ್ ನಾರ್ಮಲ್ ಆಗಿದೆ. ಇಲ್ಲ ರಮೇಶ್, ಮತ್ತೆ ರಾತ್ರಿಗೆ ಜ್ವರ ಬರುತ್ತೆ ಏನೋ, ನೋಡ್ಬೇಕು. ನನ್ನಿಂದಲೇ ಅಲ್ವಾ ಅವರು ಕಷ್ಟಪಡ್ತಾ ಇರೋದು, ನನಗಂತೂ ತುಂಬಾ ಗಿಲ್ಟ್ ಅನ್ನಿಸ್ತಾ ಇದೆ.
ಅನಾಮಿಕಾ, ನಡೆದೇನೋ ನಡೆದೋಯ್ತು. ನಿನ್ನ ಚಿಕಿತ್ಸೆ ಫಲ ನೀಡಿದೆ. ನಿನ್ನ ಪ್ರೇಮ ಅವರನ್ನು ಕಾಪಾಡಿದೆ. ನೀನು ಗ್ರೇಟ್ ಅನಾಮಿಕಾ. ಡಾಕ್ಟರ್ ಫೀಸು ಮಿಕ್ಕಿದೆ. ಇನ್ನು ಮೇಲಿಂದ ನೀನು ಮನೆಯಲ್ಲೇ ಅನಾಮಿಕಾ ಕ್ಲಿನಿಕ್ ಇಟ್ಕೋಬಹುದು. ತಮಾಷೆ ಬೇಡ, ಹೋಗಿ ಮಲ್ಕೊಳ್ಳಿ, ನಾನ್ ನೋಡ್ಕೋತೀನಿ. ಇನ್ನು ಮಾರನೇ ದಿನ ಬೆಳಿಗ್ಗೆ ಮನೆಯಲ್ಲಿ ಎಲ್ಲರೂ ಹೇಳುತ್ತಾರೆ. ಮಕ್ಕಳ ರೂಮು ನಿಶ್ಶಬ್ದವಾಗಿರುತ್ತದೆ. ಎಲ್ಲರೂ ಗಾಬರಿ ಆಗುತ್ತಾರೆ. ಆದ್ರೆ ಹಠಾತ್ ಆಗಿ ಹಾಲಿಂದ ಗಲಾಟೆ ಕೇಳಿಸುತ್ತೆ. 6 ಔಟ್. ಪ್ರಸಾದ್, ಶಾರದಾ, ರಮೇಶ್ ಹಾಲ್ಗೆ ಬಂದು ನೋಡಿದರೆ ಮಕ್ಕಳು ಉತ್ಸಾಹದಿಂದ ಆಡ್ತಾ ಇರ್ತಾರೆ. ಜ್ವರ ಶೀತ ಮಾಯವಾಗಿರುತ್ತದೆ. ಏನೋ ಹರೀಶು, ನೆನ್ನೆವರೆಗೂ ಮಂಚದ ಮೇಲೆ ಮುದುಡ್ಕೊಂಡು ಮಲಗಿದೆ, ಈ ದಿನ ಸಿಕ್ಸರ್ ಹೊಡಿತಾ ಇದೆಯಾ? ಜ್ವರ ಎಲ್ಲೋಯ್ತು? ಅಮ್ಮನ ಕಷಾಯದ ಪವರ್ ತಾತಯ್ಯ, ಅದು ಕುಡಿದ್ರೆ ರೋಗ ಓಡಿ ಹೋಯ್ತು. ಅಷ್ಟು ಕಹಿಯಾಗಿತ್ತು, ಆದ್ರೆ ಈಗ ಫುಲ್ ಎನರ್ಜಿ ತಾತಯ್ಯ. ಈಗ ನನ್ನ ಗಂಟ್ಲು ಕೂಡ ಚೆನ್ನಾಗಿದೆ. ಅಮ್ಮ ಕೊಟ್ಟ ಎಲೆದು ಪವರ್ ಅಂದ್ಕೋತೀನಿ. ಅನಾಮಿಕಳ ಕೈಯಲ್ಲಿ ಮ್ಯಾಜಿಕ್ ಇದೆ. ಒಂದು ದಿನದಲ್ಲಿ ಮಕ್ಕಳನ್ನು ಎದ್ದು ಕೂರಿಸಿದ್ದಾಳೆ. ಅನಾಮಿಕಾ ಕಾಫಿ ತೆಗೆದುಕೊಂಡು ಬರುತ್ತಾಳೆ. ಆಕೆಯ ಮುಖದಲ್ಲಿ ಅಲಸಿಕೆ ಇದ್ದರೂ ಮಕ್ಕಳನ್ನು ನೋಡಿ ಆನಂದವಾಗಿರುತ್ತದೆ. ಎಲ್ಲರೂ ಆಕೆಯನ್ನ ಮೆಚ್ಚಿಕೊಳ್ಳುತ್ತಾರೆ. ಅಕ್ಕ, ನೀನು ಗ್ರೇಟ್ ಅಕ್ಕ. ನಮ್ಮ ಮಕ್ಕಳಿಗೆ ಜ್ವರ ಬಂದ್ರೆ ಕಡಿಮೆ ಆಗೋದಕ್ಕೆ 1 ವಾರ ಹಿಡಿಯುತ್ತೆ. ನೀನು 1 ದಿನದಲ್ಲಿ ಔಷಧಿ ಇಲ್ಲದೆ ಸೆಟ್ ಮಾಡಿದ್ಯಾ. ಆ ಕಷಾಯದ ರೆಸಿಪಿ ನಂಗೂ ಕೂಡ ಹೇಳ್ತೀಯಾ? ತಪ್ಪದೇ ಅವನಿ, ಆದ್ರೆ ಅದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಏನು? ಪ್ರೇಮ. ಪ್ರೇಮದಿಂದ ಮಾಡಿದ್ರೆ ಏನಾದ್ರೂ ಕೆಲಸ ಮಾಡುತ್ತೆ. ಮಕ್ಕಳು ಅನಾಮಿಕಳ ಹತ್ತಿರ ಓಡ್ಕೊಂಡು ಬರ್ತಾರೆ. ಅಮ್ಮ, ನಮ್ಗೆ ಕಡಿಮೆ ಆಗಿದೆ ಅಲ್ಲ, ಈಗ ಮತ್ತೆ ಐಸ್ ಕ್ರೀಮ್ ತಿನ್ನೋಣವಾ? ಮಿಕ್ಕ ಫ್ಲೇವರ್ಸ್ ಟೇಸ್ಟ್ ಮಾಡ್ಬೇಕಲ್ಲ. ಆ ಮಾತಿಗೆ ಎಲ್ರು ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾರೆ. ಎಲ್ರು ಒಂದೇ ಸಲಕ್ಕೆ ಬೇಡ ಅಂತಾರೆ. ಈ ಸಲ ಐಸ್ ಕ್ರೀಮ್ ಬೇಡಪ್ಪ, ಬಿಸಿ ಬಿಸಿಯಾಗಿ ಜಿಲೇಬಿ, ಈರುಳ್ಳಿ ಪಕೋಡ ತಿನ್ನೋಣ. ಇನ್ಯಾವತ್ತು ಚಳಿಗಾಲದಲ್ಲಿ ಐಸ್ ಕ್ರೀಮ್ ಜೋಲಿಗೆ ಹೋಗ್ಬೇಡಿ. ಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ದಿನಕ್ಕೊಂದು ಕೊಡಿಸ್ತೀನಿ. ಪ್ರಾಮಿಸ್ ಅಮ್ಮ, ಪ್ರಾಮಿಸ್. ಆದ್ರೆ ಓದು ಕೂಡ ಹಾಗೆ ಇರಬೇಕು. ಅಮ್ಮಯ್ಯ, ಐಸ್ ಕ್ರೀಮ್ ಗಂಡ ಕಳಿತು. ಅನಾಮಿಕಾ, ನನ್ ಕೂಡ ಕಷಾಯ ಸ್ವಲ್ಪ ಕೊಡಮ್ಮ. ನನ್ನ ಕೆಮ್ಮು ಇನ್ನೂ ಕಡಿಮೆ ಆಗಿಲ್ಲ. ನಿನ್ನ ಕೈ ಕಷಾಯ ಕುಡಿದ್ರೆ ಸ್ವಲ್ಪ ಸರಿ ಹೋಗುತ್ತೇನೋ. ಅಯ್ಯೋ ಮಾವಯ್ಯ, ಈಗಲೇ ತರ್ತೀನಿ. ಸ್ಪೆಷಲ್ ಆಗಿ ಶುಂಠಿ ಹೆಚ್ಚಾಗಿ ಹಾಕಿ ತರ್ತೀನಿ. ನೋಡಿದ್ಯಾ, ಅಮ್ಮನ ಐಸ್ ಕ್ರೀಮ್ ಏಟಿಗೆ ನಮ್ಮ ಮನೆ ಆಯುರ್ವೇದ ಆಸ್ಪತ್ರೆ ಆಗೋಯ್ತು. ನಮ್ಮ ಅನಾಮಿಕಾ ಚೀಫ್ ಡಾಕ್ಟರ್ ಆಗಿದ್ದಾಳೆ. ಆ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಮಕ್ಕಳು ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾರೆ. ಮನೆ ಆನಂದದಿಂದ ತುಂಬಿ ಹೋಗುತ್ತೆ. ಮಕ್ಕಳ ಆಸೆಯನ್ನು ತೀರಿಸಬೇಕು ಅನ್ನುವ ಅಮ್ಮನ ಕೋರಿಕೆ, ಅದರಿಂದ ಬಂದ ಕಷ್ಟ, ಅದನ್ನು ತನ್ನ ಬುದ್ಧಿವಂತಿಕೆಯಿಂದ ಸಹನೆಯಿಂದ ಪರಿಹರಿಸಿದ ಅನಾಮಿಕಳ ರೀತಿ ಆ ಮನೆಗೆ ಒಂದು ಒಳ್ಳೆಯ ನೀತಿ ಪಾಠವನ್ನು, ಸಂತೋಷವನ್ನು ಕೊಡುತ್ತದೆ. ಐಸ್ ಕ್ರೀಮ್ ತಣ್ಣಗಿದ್ದರೂ ಅಮ್ಮನ ಪ್ರೇಮ, ಆಕೆ ಮಾಡುವ ಸೇವೆ ಬೆಚ್ಚಗೆ ಇರುತ್ತೆ ಅಂತ ಮಕ್ಕಳಿಗೆ ಅರ್ಥವಾಗುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಚಳಿಗಾಲ. ಬೆಳಿಗ್ಗೆ 6 ಗಂಟೆ ಆಗ್ತಾ ಇರುತ್ತೆ. ರಾಮಾಪುರದಲ್ಲಿ ದಟ್ಟವಾದ ಹೊಗೆ ಮಂಚು ತುಂಬಿರುತ್ತದೆ. ಶಾರದಳ ಮನೆಯಲ್ಲಿ ಇನ್ನೂ ಎಲ್ಲರೂ ಬೆಡ್ಶೀಟ್ ಒಳಗೆ ಮುದುಡಿಕೊಂಡಿರುತ್ತಾರೆ. ಶಾರದಾ ಮಾತ್ರ ಚಳಿಗೆ ನಡುಗುತ್ತಲೇ ನಿದ್ರೆಂದೆದ್ದು ಹಾಲ್ಗೆ ಬರ್ತಾಳೆ. ಅಮ್ಮ, ಸೊಸೆ ಅಂದ್ರೆ ಬೆಳಗಾಗಿ ಹೋಯ್ತು. ಇನ್ನು ಎಷ್ಟೊತ್ತು ಮಲಗ್ತೀರಾ? ಕೋಳಿ ಕೂಗಿ ಗಂಟೆ ಆಗೋಯ್ತು. ಈ ಚಳಿಗಾಲ ಬಂತು ಅಂದ್ರೆ ಸಾಕು, ಎಲ್ರೂ ಕುಂಭಕರ್ಣ ಆವರಿಸ್ತಾನೆ. ಅನಾಮಿಕಾ, ಅವನಿ, ಅಂಜಲಿ, ಎದ್ದೇಳ್ರಮ್ಮ. ಶಾರದಳ ಕರೆ ಕೇಳಿ ಕೂಡ 3 ರೂಮಿನಿಂದ ಎಂತಹ ಶಬ್ದವೂ ಇಲ್ಲ. 3 ಸೊಸೆಂದ್ರು ಬೆಡ್ಶೀಟುಗಳು ತಲೆವರೆಗೂ ಹೊದ್ಕೊಂಡು ಆ ಚಳಿಗೆ ಹೊರಗೆ ಬರಲಿಕ್ಕೆ ಭಯಪಡ್ತಾ ಇರ್ತಾರೆ. ಶಾರದಂಗೆ ಕೋಪ ಬಂದು ನೇರವಾಗಿ ದೊಡ್ಡ ಸೊಸೆ ಅನಾಮಿಕಳ ರೂಮಿನ ಬಾಗಿಲು ತಟ್ತಾಳೆ. ಅನಾಮಿಕಾ, ನೀನಾದ್ರೂ ಹೇಳಮ್ಮ. ಅವ್ರು ಹೇಗೋ ಎದ್ದೇಳೋದಿಲ್ಲ. ಕನಿಷ್ಠ ನೀನಾದ್ರೂ ಎದ್ದು ಹೊರಗೆ ಹೋಗಿ ನೀರ್ ಹಾಕಿ ರಂಗೋಲಿ ಹಾಕ್ಬೇಕಲ್ಲ. ಬಾಗ್ಲು ಹಾಕಿ ಬಿಟ್ಟಿದ್ರೆ ಹೇಗೆ ಹೇಳು? ರೂಮಿನೊಳಗಿಂದ ಅನಾಮಿಕಾ ನೀರಸವಾಗಿ ನಡುಗುತ್ತಿರುವ ಗಂಟಲಿನಿಂದ, ಅತ್ತೆ, ಇನ್ನೊಂದು 10 ನಿಮಿಷ ಅತ್ತೆ. ಹೊರಗಡೆ ಕಾಲಿಟ್ರೆ ಶರೀರ ಗಡ್ಡೆ ಕಟ್ಟೋ ಹಾಗಿದೆ. ನೀರ್ ಮುಟ್ಕೊಂಡ್ರೆ ಶಾಕ್ ಹೊಡೆಯೋ ಹಾಗಿದೆ ಅತ್ತೆ, ಪ್ಲೀಸ್ ಅತ್ತೆ. ಚಳಿ ಎಲ್ರಿಗೂ ಇದೆ ಅಮ್ಮ, ಹೆಂಗಸರಿಗೆ ಕಷ್ಟ ತಪ್ಪಲ್ವಲ್ಲ. ನೀನ್ ಹೇಳ್ದೆ ಇದ್ರೆ ಆ ಒಲೆ ಬೆಳಗೋಲ್ಲ. ನಿನ್ನ ಮಾವಂಗೆ ಕಾಫಿ ಸಿಕ್ಕಲ್ಲ. ಅವ್ರು ಎದ್ರು ಅಂದ್ರೆ ಊರೆಲ್ಲ ಕೇಳಿಸೋ ಹಾಗೆ ಅರಚ್ತಾರೆ. ಎದ್ದೇಳ್ರಮ್ಮ ಬೇಗ. ಅನಾಮಿಕಾ ಕಷ್ಟದಿಂದ ಎದ್ದು ಸ್ವೆಟರ್ ಮಫ್ಲರ್ ಸುತ್ಕೊಂಡು ಹೊರಗೆ ಬರ್ತಾಳೆ. ಆಕೆಯ ನಂತರ ಅವನಿ, ಅಂಜಲಿ ಕೂಡ ಇಷ್ಟದಿಂದಲೇ ಹೊರಗೆ ಬರ್ತಾರೆ. ಹಬ್ಬ, ಏನತ್ತೆ ಈ ನರಕ? ಮದುವೆ ಆಗಲು ಮೊದಲು ನಮ್ಮಮ್ಮ ಚಳಿಗಾಲದಲ್ಲಿ ನನಗೆ 9 ಗಂಟೆವರೆಗೂ ಎಬ್ಬಿಸ್ತಾನೆ ಇರ್ಲಿಲ್ಲ. ಇಲ್ಲಿ 6 ಗಂಟೆಗೆ ನಂಗೆ ಡ್ಯೂಟಿ ಮಾಡ್ಬೇಕಾಗಿ ಬರುತ್ತೆ. ನನ್ನ ಬ್ಯೂಟಿ ಎಲ್ಲ ಚಳಿಗೆ ನಾಶವಾಗ್ತಾ ಇದೆ. ಹೌದು ಅತ್ತೆ, ಮೊದಲೇ ನನ್ನ ಸ್ಕಿನ್ನು ಡ್ರೈ ಸ್ಕಿನ್ನು ಈ ಚಳಿಗಾಳಿಗೆ ಒಡೆದು ಹೋಗ್ತಾ ಇದೆ. ಈಗ ಹೊರಗೆ ಹೋಗಿ ಆ ಚಳಿನಲ್ಲಿ ಸಗಣಿ ನೀರು ಮುಟ್ಟಿದ್ರೆ ನನ್ನ ಕೈಗಳು ಕೆಲಸ ಮಾಡಲ್ಲ. ನಾವು ಆನ್ಲೈನ್ ನಲ್ಲಿ ರಂಗೋಲಿ ಸ್ಟಿಕ್ಕರ್ ಆರ್ಡರ್ ಮಾಡೋಣ ಅತ್ತೆ, ಅಂಟಿಸಿದ್ರೆ ಆಗುತ್ತಲ್ಲ. ಬಾಯಿ ಮುಚ್ಚಿ.
ರಂಗೋಲಿ ಸ್ಟಿಕ್ಕರ್ ಅಂತೆ, ರಂಗೋಲಿ ಸ್ಟಿಕ್ಕರು. ಲಕ್ಷ್ಮೀ ದೇವಿ ನಡ್ಕೊಂಡು ಬರ್ಬೇಕು ಅಂತಂದ್ರೆ ಸಗಣಿ ನೀರು ಚೆಲ್ಬೇಕು, ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕ್ಬೇಕು. ಅವನಿ ನೀನ್ ಹೋಗಿ ಕಸ ಗುಡ್ಸು. ಅಂಜಲಿ ನೀನ್ ಹೋಗಿ ದಂಡ ಹತ್ರ ಸಗಣಿ ತಗೊಂಬ. ಅನಾಮಿಕಾ ನೀನು ನೀರ್ ತೋಡು. ಸಗಣಿನ ಈ ಚಳಿಲ್ಲ, ಅದು ಬಿಸಿಯಾಗಿರುತ್ತೇನೋ ಹೊರತು ವಾಸನೆ ಬರುತ್ತೆ ಅತ್ತೆ. ಕೆಲ್ಸ ಮಾಡುವಾಗ ವಾಸನೆ ನೋಡ್ಬಾರ್ದು. ಬನ್ನಿ ಬನ್ನಿ ಹೊರಗೆ. ಅತ್ತೆಯ ಗಲಾಟೆ ಕೇಳಿಸಿಕೊಳ್ಳಲಾಗದೆ ಮೂವರು ಸೊಸೆಯರು ಹೊರಗಡೆ ಬರುತ್ತಾರೆ. ಹೊರಗೆ ಮಂಜು ಹೊಗೆಯಾಗಿ ಆವರಿಸುತ್ತದೆ. ಅನಾಮಿಕಾ ಬಾವಿ ಹತ್ರ ನೀರ್ ತೋಡುತ್ತಾ, ಅಮ್ಮೋ ನೀರಲ್ಲ, ಐಸ್ ಚೂರು. ಬಕೆಟ್ ತುಂಬಾ ನೀರ್ ಸೇರ್ತಾ ಇದ್ರೆ ಕೈಗಳು ಗಟ್ಟಿ ಆಗ್ತಾ ಇದೆ. ಅಕ್ಕ ನನ್ನಿಂದಾಗಲ್ಲ, ನಾನ್ ನೀರ್ ಚೆಲ್ಲಲ್ಲ, ನೀರೇ ಚೆಲ್ತೀಯಾ ಪ್ಲೀಸ್? ನಾನು ಒಳಗಡೆ ಹೋಗಿ ಗೀಸರ್ ಆನ್ ಮಾಡ್ತೀನಿ. ಆಗಲ್ಲ ಅವನಿ, ಅತ್ತೆ ನೋಡಿದ್ರೆ ಸುಮ್ನಿರಲ್ಲ. ಅಂಜಲಿ ನೀನು ಆ ಪಕ್ಕದಲ್ಲಿರುವ ರಂಗೋಲಿ ಡಬ್ಬಿ ತಗೊಂಬ. ನನ್ ಕೈ ನಡುಗ್ತಾ ಇದೆ. ರಂಗೋಲಿ ಸೊಟ್ಟವಾಗಿ ಬಂದ್ರೆ ನನ್ ಜವಾಬ್ದಾರಿ ಅಲ್ಲ. ಮೂವರು ಸೊಸೆಯಂದರು ಅತಿ ಕಷ್ಟದಿಂದ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಇಡುವುದನ್ನ ಪೂರ್ತಿ ಮಾಡುತ್ತಾರೆ. ಮನೆ ಹಾಲ್ನಲ್ಲಿ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಏನೇ ಶಾರದಾ, ಕಾಫಿ ಇನ್ನು ಬರ್ಲಿಲ್ಲ ಏನಕ್ಕೆ? ಬಿಸಿ ಬಿಸಿಯಾಗಿ ಒಂದು ಕಾಫಿ ತಗೊಂಬ. ಈಗ್ಲೇ ಬರ್ತಾ ಇದ್ದಾರ್ರಿ ಸೊಸೆಯಂದ್ರು, ಬಾಗಿಲ ಕೆಲಸ ಆಗಿ ಹೋಗಿದೆ. ಅನಾಮಿಕಾ ಅವನೇ ಅಂಜಲಿ ನಡುಗುತ್ತಾ ಒಳಗಡೆಗೆ ಬರುತ್ತಾರೆ. ನೇರವಾಗಿ ಹೀಟರ್ ಹತ್ರಕ್ಕೆ ಹೋಗ್ತಾರೆ. ಏನಮ್ಮ ಹಾಗೆ ನಡುಗ್ತಾ ಇದ್ದೀರಿ ಅಲ್ಲ, ಏನೋ ಹಿಮಾಲಯಕ್ಕೆ ಹೋಗಿ ಬಂದ ಹಾಗೆ. ಮಾವಯ್ಯನವ್ರೆ ನೀವು ಹೊರಗಡೆ ಒಂದ್ಸಲ ಕಾಲಿಟ್ಟು ನೋಡಿ, ಶರೀರ ಗಡ್ಡೆ ಕಟ್ಟದೇ ಇದ್ರೆ ಹೇಳಿ. ನಮ್ ಕಾಲದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಚಳಿ ಇತ್ತು, ಆದ್ರೂ ನಾವು ನದಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ವಿ. ಸರಿ ಹೊರತು ನನಗೆ ಸ್ನಾನಕ್ಕೆ ಬಿಸಿನೀರು ಬೇಕು, ಗೀಸರ್ ಆನ್ ಮಾಡಿದೀರಾ? ಅಯ್ಯೋ ಮರ್ತೋದೆ ಮಾವಯ್ಯ, ಈಗ್ಲೇ ಆನ್ ಮಾಡ್ತೀನಿ ಎಂದು ಅವನಿ ಓಡಿ ಹೋಗಿ ಗೀಸರ್ ಆನ್ ಮಾಡ್ತಾಳೆ. ಆದ್ರೆ ಗೀಸರ್ ಆನ್ ಆಗ್ತಾ ಇರ್ಲಿಲ್ಲ, ಲೈಟು ಬೆಳಗಲಿಲ್ಲ. ಅರೆ ಏನಿದು, ಲೈಟ್ ಬೆಳಗ್ತಾ ಇಲ್ಲ, ಏನಾಯ್ತು ಅವನಿ? ಕರೆಂಟ್ ಇದೆ ಹೊರತು ಗೀಸರ್ ಆನ್ ಆಗ್ತಾ ಇಲ್ಲ. ಅಕ್ಕ ಏನಾಯ್ತು? ನನಗೆ ಆಫೀಸ್ಗೆ ಟೈಮ್ ಆಗ್ತಾ ಇದೆ. ಬಿಸಿನೀರು ರೆಡಿ ಆಗಿದ್ಯಾ? ತಣ್ಣೀರಿಂದ ಸ್ನಾನ ಮಾಡಿದ್ರೆ ನಂಗೆ ಜ್ವರ ಬರುತ್ತೆ. ನಂಗೆ ಕೂಡ ಅಣ್ಣಯ್ಯ, ಈ ದಿನ ನಿಜಕ್ಕೂ ಆಫೀಸಲ್ಲಿ ಆಡಿಟ್ ಇದೆ, ಬೇಗ ಹೋಗ್ಬೇಕು. ಅವನಿ ನೀರ್ ಕಾದಿದ್ಯಾ? ಏನು ರೀ, ಗೀಸರ್ ಕೆಲಸ ಮಾಡ್ತಾ ಇಲ್ಲ, ಹಾಳಾಗಿ ಹೋದಾಗಿದೆ. ಏನು? ಓ ದೇವ್ರೆ, ಚಳಿಗಾಲದಲ್ಲೇ ಹಾಳಾಗ್ಬೇಕಾ? ಈಗ ಮೆಕ್ಯಾನಿಕ್ ಎಲ್ಲಿ ಸಿಗ್ತಾನೆ? ಮೆಕ್ಯಾನಿಕ್ ಬರುವವರೆಗೆ ಸಾಯಂಕಾಲವಾಗುತ್ತೆ. ಈಗ ಸ್ನಾನ ಹೇಗೆ? ನಮ್ಗೆ ಬಿಸಿನೀರ್ ಇಲ್ದಿದ್ರೆ ನಾನು ಸ್ನಾನ ಮಾಡಲ್ಲ. ನಾನು ಕೂಡ ಮಾಡಲ್ಲಪ್ಪ, ಬಾಡಿ ಸ್ಪ್ರೇ ಹೊಡ್ಕೊಂಡು ಹೋಗ್ತೀನಿ. ಛೀ ಅರುಣ್, ಸ್ನಾನ ಮಾಡದೆ ಹೋದ್ರೆ ಆಫೀಸಲ್ಲಿ ವಾಸನೆ ಬರುತ್ತೆ. ಯಾರು ಸ್ನಾನ ಮಾಡದೆ ಹೋಗೋದಕ್ಕಿಲ್ಲ. ಹಿತ್ತಲ್ನಲ್ಲಿ ದೊಡ್ಡ ಹಿತ್ತಾಳೆ ಪಾತ್ರೆ ಇದೆ ಅಲ್ಲ, ಅದ್ರಲ್ಲಿ ನೀರ್ ಸುರಿದು ಸೌದೆ ಒಲೆನ ಬೆಂಕಿ ಹಚ್ಚಿ. ಸೌದೆ ಒಲೆ ಮೇಲ? ಅತ್ತೆ ಅದು ಬಹಳ ಕಷ್ಟ. ಆ ಹೊಗೆ ಉರಿ ನಂಗೆ ಕಣ್ಣು ಉರಿಯುತ್ತೆ. ಅತ್ತೆ ಹೊರಗೆ ಮಂಚು ಸುರಿತಾ ಇದೆ, ಆ ಸೌದೆ ಕೂಡ ಒದ್ದೆ ಆಗಿರುತ್ತೆ. ಈಗ ಉರಿ ಹೇಗೆ ಬರುತ್ತೆ? ಪ್ರಯತ್ನ ಮಾಡಿದ್ರೆ ಬರುತ್ತೆ. ನಿಮ್ಮ ಮಾವಯ್ಯಂಗೆ ನಿಮ್ಮ ಗಂಡಂದರಿಗೆ ಸ್ನಾನಕ್ಕೆ ನೀರ್ ಬೇಕು, ತಪ್ಪಲ್ಲ ಬನ್ನಿ. ಗೀಸರ್ ಹಾಳಾಗಿದ್ದರಿಂದ ಕಷ್ಟಗಳು ಎರಡರಷ್ಟಾಗುತ್ತದೆ. ಮೂವರು ಸೊಸೆಯಂದರು ಹಿತ್ತಲಿಗೆ ಹೋಗುತ್ತಾರೆ. ಅಲ್ಲಿ ಹಳೆ ಸೌದೆ ಒಲೆ ಇರುತ್ತೆ. ಸುತ್ತಲೂ ಇರುವ ಸೌದೆಗಳು ಮಂಜಿಗೆ ನೆನೆದು ಒದ್ದೆಯಾಗಿರುತ್ತದೆ. ಅವನಿ ನೀನ್ ಹೋಗಿ ಪೇಪರ್ ತಗೊಂಬ. ಅಂಜಲಿ ನೀನು ಕೆರೋಸಿನ್ ಬಾಟ್ಲು ಎಲ್ಲಿದೆ ನೋಡು. ಅಕ್ಕ ಈ ದಿನ ನಮಗೆ ನರಕನೆ, ಈ ಹೊಗೆಗೆ ನಮ್ಗೆ ಕೆಮ್ಮು ಶುರುವಾಗುತ್ತೆ ನೋಡು. ಈ ಸೌದೆ ನಿಜಕ್ಕೂ ಅಂಟ್ಕೋತಾ ಇಲ್ಲ ಅಕ್ಕ, ಬೆಂಕಿ ಪಟ್ನ ಖರ್ಚಾಯ್ತು ಹೊರತು ಉರಿನೇ ಬರ್ತಾ ಇಲ್ಲ. ಅನಾಮಿಕಾ ಕಷ್ಟಪಟ್ಟು ಒಲೆಯನ್ನ ಹತ್ತಿಸುತ್ತಾಳೆ. ಆದ್ರೆ ಬೆಂಕಿಗಿಂತ ಹೆಚ್ಚಾಗಿ ಹೊಗೆ ಬರ್ತಾ ಇರುತ್ತೆ. ಆ ಹೊಗೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಏನೇ ಶಾರದಾ, ಏನಿ ಹೊಗೆ? ಮನೆ ಸುಡ್ತಾ ಇದ್ದೀರಾ ಏನು? ಇಲ್ಲ ರೀ, ಮಕ್ಕಳು ನೀರು ಕಾಯಿಸ್ತಾ ಇದ್ದಾರೆ, ಹಸಿ ಸೌದೆ ಎಲ್ಲ ಹೊಗೆ ಬರ್ತಾ ಇದೆ, ಸ್ವಲ್ಪ ಸಹಿಸ್ಕೊಳ್ಳಿ. ಅನಾಮಿಕಾ ಎಷ್ಟೊತ್ತು? ಕಣ್ಣು ಉರಿತಾ ಇದೆ ಇಲ್ಲಿ. ಬರ್ತಾ ಇದ್ದೀನಿ ರಮೇಶ್ ಅವರೇ, ನೀರು ಈಗ್ಲೇ ಉಗುರು ಬೆಚ್ಚಗಾಗಿದೆ, ಇನ್ನೊಂದು 10 ನಿಮಿಷದಲ್ಲಿ ಕಾಯುತ್ತೆ. ಆ ಹೊಗೆಯಲ್ಲಿ ಮೂವರು ಸೊಸೆಯಂದರು ಯುದ್ಧ ಮಾಡಿ ಎಲ್ಲರಿಗೂ ನೀರು ಕಾಯಿಸುತ್ತಾರೆ. ಗಂಡಸರು ಹಾಯಾಗಿ ಬಿಸಿನೀರಿಂದ ಸ್ನಾನ ಮಾಡಿ ತಯಾರಾಗುತ್ತಾರೆ. ಆದ್ರೆ ಸೊಸೆಯರ ಪರಿಸ್ಥಿತಿ ದಾರುಣವಾಗಿರುತ್ತೆ. ಅವರ ಬಟ್ಟೆ ಎಲ್ಲ ಹೊಗೆ ವಾಸನೆ, ಕಣ್ಣಿನ ತುಂಬಾ ನೀರು. ಅನಾಮಿಕಾ ಅಡಿಗೆ ಮಾಡೋದಕ್ಕೆ ಸಿದ್ಧವಾಗ್ತಾಳೆ. ಸಿಂಕ್ ತುಂಬಾ ಪಾತ್ರೆಗಳು ಸೇರಿರುತ್ತದೆ. ರಾತ್ರಿ ತಿಂದ ಪಾತ್ರೆಗಳು, ಬೆಳಿಗ್ಗೆ ಕಾಫಿ ಗ್ಲಾಸ್ಗಳು ಎಲ್ಲ ಅಲ್ಲೇ ಇರುತ್ತದೆ. ಈ ಪಾತ್ರೆ ತೊಳೆಯೋದು ಈಗ ಒಂದು ದೊಡ್ಡ ಸಾಹಸ. ನೀರ್ ಮುಟ್ಕೊಂಡ್ರೆ ನಡುಕ ಬರ್ತಾ ಇದೆ. ಅಕ್ಕ ನಾವು ಈ ದಿನ ಟಿಫಿನ್ ಹೊರಗಿಂದ ತರ್ಸೋಣ ಪ್ಲೀಸ್, ಈ ಪಾತ್ರೆ ತೊಳಿಲಾರೆ, ಅಡಿಗೆ ಮಾಡಕ್ಕಾಗಲ್ಲ. ಹೌದಕ್ಕ, ನನ್ ಕೈ ಬೆರಳು ನೋಡು ಆಗ್ಲೇ ಹೇಗಾಗೋಗಿದೆ. ಈಗ ಮತ್ತೆ ನೀರಲ್ಲಿ ಬಿಟ್ರೆ ಮುರಿದು ಹೋಗುತ್ತೆ. ಟಿಫಿನ್ ಹೊರಗಿಂದ ನಿಮ್ಮ ಮಾವ ಒಪ್ಕೊಳ್ಳಲ್ಲ. ಅವ್ರಿಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಬೇಕು, ಅದು ಕೂಡ ಗೋಡಂಬಿ ಹಾಕಿ ಉಪ್ಮಾ ಮಾಡ್ಬೇಕು. ಉಪ್ಪಿಟ್ಟ? ಈ ಚಳಿನಲ್ಲಿ ಉಪ್ಪಿಟ್ಟು ಮಾಡೋದು ಬಹಳ ಈಸಿ ಅತ್ತೆ, ಆದ್ರೆ ಪಾತ್ರೆಗಳು ಯಾರು ತೊಳಿತಾರೆ? ಸರ್ದಿಯಾಗಿ ಮಾಡಿ, ನೆನ್ನೆ ಅನಾಮಿಕಾ ಮಾಡಿದ್ಲಲ್ಲ, ಈ ದಿನ ಅವನೇ ಮಾಡು. ಅಂಜಲಿ ನೀನು ತರಕಾರಿ ತೊಳಿ, ಅನಾಮಿಕಾ ಅಡ್ಗೆ ಮಾಡ್ತಾಳೆ. ನಾನಾ? ಅತ್ತೆ ಈ ಒಂದಿನ ನನ್ ಬಿಟ್ಬಿಡಿ, ನಾಳೆ ತೊಳಿತೇನೆ. ಈ ದಿನ ನಾನು ಕೈಗೆ ಮೆಹಂದಿ ಇಟ್ಕೊಂಡಿದ್ದೀನಿ ಅಂದ್ಕೋತೀನಿ. ಚಳಿಗಾಲದಲ್ಲಿ ಮೆಹಂದಿ ಏನಮ್ಮ ಹುಚ್ಚಲ್ಲದೆ?
ಮತ್ತೊಂದು ಮಾತಾಡದೆ ಕೆಲಸ ಶುರು ಮಾಡಿ. ಅವನಿ ಅಷ್ಟದಿಂದಲೇ ಸಿಂಕ್ ಹತ್ರ ಹೋಗುತ್ತಾಳೆ. ಟ್ಯಾಪ್ ಅನ್ನು ಓಪನ್ ಮಾಡ್ತಾಳೆ. ಟ್ಯಾಂಕ್ ಅಲ್ಲಿರುವ ನೀರೆಲ್ಲ ರಾತ್ರಿಗೆ ತಣ್ಣಗಾಗಿರುತ್ತೆ, ಐಸ್ ಆಗಿ ಬದಲಾಗಿರುತ್ತೆ. ಅದೆಲ್ಲ ನೀರು ಕೈ ಮೇಲೆ ಬಿಡುತ್ತಲೆ. ಅವನಿ ಕೆವ್ವು ಅಂತ ಅರಿಸ್ತಾಳೆ. ಅಮ್ಮ, ಕರೆಂಟ್ ಶಾಕ್! ಏನಾಯ್ತು ಅವನಿ? ನೀರಕ್ಕ, ನೀರು ಮುಳು ಚುಚ್ಚಿದ ಹಾಗಿದೆ, ನನ್ನಿಂದ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ಕೂಡ ಅಷ್ಟೇ ಅಕ್ಕ. ಈ ಕ್ಯಾರೆಟು ಬೀನ್ಸು ಫ್ರಿಜ್ ಇಂದ ತೆಗೆದ ಹಾಗಿದೆ. ಕತ್ತಿ ಹಿಡ್ಕೊಂಡ್ರೆ ಕೈ ನಡುಗ್ತಾ ಇದೆ, ಸರಿಯಾಗಿ ಕೊಯ್ಲಾರ್ದೇ ಇದ್ದೀನಿ. ತಪ್ಪಲ್ಲಲ್ಲ ಸೊಸೆ, ನನ್ನ ಪರಿಸ್ಥಿತಿ ನೋಡಿ. ಉರಿ ಬೆಳಗ್ತಾ ಇದೆ ಹೊರತು ಆ ಬಿಸಿ ಸರಿ ಹೋಗ್ತಾ ಇಲ್ಲ. ಈರುಳ್ಳಿ ಹಚ್ತಾ ಇದ್ರೆ ಕಣ್ಣಿಂದ ನೀರು, ಚಳಿಗೆ ಮೂಗಿನಿಂದ ನೀರು, ಎಲ್ಲ ಸೇರಿ ಅಳು ಬರ್ತಾ ಇದೆ. ಇಷ್ಟರಲ್ಲಿ ರಮೇಶ್, ಸುರೇಶ್, ಅರುಣ್ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ. ಅನಾಮಿಕಾ, ಹಸಿವೆ ಆಗ್ತಾ ಇದೆ, ಉಪ್ಮಾ ಆಯ್ತಾ? ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಮಾಡು. ಅತ್ತಿಗೆ, ನಂಗೆ ಉಪ್ಪಿಟ್ಟು ಬೇಡ, ಬಿಸಿ ಬಿಸಿಯಾಗಿ ದೋಸೆ ಬೇಕು. ಈ ಚಳಿಗೆ ದೋಸೆ ಆದ್ರೆ ಚೆನ್ನಾಗಿರುತ್ತೆ. ಅತ್ತಿಗೆ, ನಂಗೆ ದೋಸೆ ಬೇಡ ಹೊರತು ಇಡ್ಲಿ ಇದ್ರೆ ಕೊಡು. ಸಾಂಬಾರ್ ಮಾತ್ರ ಕುದೀತಾ ಇರಬೇಕು, ತಣ್ಣಗಿದ್ರೆ ನಾ ತಿನ್ನಲ್ಲ. ಅಡುಗೆ ಮನೆಯಲ್ಲಿ ಸೊಸೆಯಂದರು ಮೂವರಿಗೂ ಬೇಜಾರಾಗಿ ಬರುತ್ತೆ. ಮೂವರು ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ. ಅಂಜಲಿ ಕೋಪದಿಂದ ಸೌಟು ಕೆಳಗೆ ಹಾಕಿ, ನೋಡಿದ್ಯಾಕ, ನಾವಿಲ್ಲಿ ಸಾಯ್ತಾ ಬದುಕ್ತಾ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೇನು, ಒಬ್ಬರಿಗೆ ಉಪ್ಪಿಟ್ಟು, ಒಬ್ಬರಿಗೆ ದೋಸೆ, ಇನ್ನೊಬ್ಬರಿಗೆ ಇಡ್ಲಿ ಬೇಕಂತೆ. ಇಡ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ಹೋಟೆಲ್ ಇರೋ ಹಾಗೆ. ಹೌದು, ಮೇಲಾಗಿ ಬಿಸಿ ಬಿಸಿಯಾಗಿ ಬೇಕಂತೆ. ಅನಾಮಿಕಾ ಕೋಪದಿಂದ ಹೊರಗೆ ಬಂದು, ನೋಡಿ, ಈ ದಿನ ಎಲ್ರಿಗೂ ಒಂದೇ ಟಿಫಿನ್, ಉಪ್ಪಿಟ್ಟು. ಯಾರಿಗೆ ಇಷ್ಟ ಇದ್ರು ಇಲ್ದೇ ಇದ್ರು ಅದನ್ನೇ ತಿನ್ಬೇಕು. ಗ್ಯಾಸ್ ಕೂಡ ಚಳಿಯಾಗಿ ಗಡ್ಡೆ ಕಟ್ಟಿದ ಹಾಗೆ ಸಣ್ಣಗೆ ಬರ್ತಾ ಇದೆ. ದೋಸೆ ಹಾಕ್ಬೇಕು ಅಂದ್ರೆ ಗಂಟೆ ಆಗತ್ತೆ. ಏನತ್ಗೆ ಕೋಪದಿಂದಿದ್ಯಾ? ಚಿಕ್ಕ ಕೋರಿಕೆನಲ್ವೇ ಕೇಳಿದ್ವಿ. ಚಿಕ್ಕ ಆಸನೆ ಸುರೇಶ್ ಅವರೇ, ಆದ್ರೆ ಅಡುಗೆ ಮನೇಲಿರೋ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ನೀರು ಐಸ್ ಆಗಿದೆ, ತರಕಾರಿ ಕಲ್ಲಿನ ಹಾಗಿದೆ, ನೀವೇನೋ ಆರ್ಡರ್ ಮಾಡ್ತಾ ಇದ್ದೀರಾ. ಏನಮ್ಮ ಅನಾಮಿಕಾ, ಅಷ್ಟು ಕೋಪ ಏನಕ್ಕೆ? ಹೋಗ್ಲಿ ಬಿಡು, ಈ ದಿನಕ್ಕೆ ಉಪ್ಪಿಟ್ಟು ತಿನ್ನೋಣ. ಆದ್ರೆ ಮಧ್ಯಾಹ್ನ ನನಗೆ ಒಳ್ಳೆ ಘಾಟಾಗಿ ಮೆಣಸಿನ ಸಾರು, ಆಲೂಗಡ್ಡೆ ಬಜ್ಜಿ ಬೇಕು. ಈ ಚಳಿನ ತಟ್ಕೋಬೇಕು ಅಂದ್ರೆ ಅಷ್ಟೆಲ್ಲ ಮಸಾಲೆ ಬೇಕು. ಹಾ, ನೀವು ಕೂಡ ಶುರು ಮಾಡಿದ್ರಾ? ಸೊಸೆ ಅಂದ್ರೆ ಕಷ್ಟ ಪಡ್ತಾ ಇದ್ದಾರೆ ಅಂತ ಕರುಣೆ ಇಲ್ಲ ಹೊರತು ಮೆನು ಹೇಳ್ತಾ ಇದ್ದೀರಾ? ಹಸಿವಾಗ್ತಾ ಇದೆ ಶಾರದಾ, ಹಸಿವಿಗೆ ಚಳಿಗೆ ಲಿಂಕ್ ಇದೆ. ಹೊಟ್ಟೆಲಿ ಬಿಸಿ ಆದ್ರೆ ಅಲ್ವಾ ಚಳಿ ಕಡಿಮೆ ಆಗತ್ತೆ. ಅನಾಮಿಕಾ ಕಠಿಣವಾಗಿ ಹೇಳಿದ್ದರಿಂದ ಗಂಡಸರು ಮೌನವಾಗಿ ಉಪ್ಪಿಟ್ಟು ತಿಂದು ಆಫೀಸ್ಗೆ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಆದ್ರೆ ನಿಜವಾದ ಕಷ್ಟ ಇನ್ನೂ ಮಿಕ್ಕಿರುತ್ತದೆ. ಮಧ್ಯ ವೋಲ್ಟೇಜ್ ಸರಿಯಾಗಿ ಬರ್ತಾ ಇರಲಿಲ್ಲ. ಹಿತ್ತಲಿನಲ್ಲಿ ಮೂವರು ಸೊಸೆಯಂದ್ರು ಬಟ್ಟೆ ಬಕೆಟ್ ನ ಮುಂದಿಟ್ಕೊಂಡು ಕೂತಿರ್ತಾರೆ. ಶಾರದಾ ಕೂಡ ಅವರಿಗೆ ಸಹಾಯ ಮಾಡೋದಕ್ಕೆ ಬರ್ತಾಳೆ. ಈ ದಿನ ಕರೆಂಟ್ ಅವನು ಕೂಡ ನಮ್ ಜೊತೆ ಆಡ್ಕೋತಾ ಇದ್ದಾನೆ. ಮಿಷಿನ್ ತಿರುಗ್ತಾ ಇಲ್ಲ, ಕೈಯಿಂದನೇ ಒಗಿಬೇಕು. ಅತ್ತೆ, ನನ್ನ ರೇಷ್ಮೆ ಸೀರೆ ಇದೆ, ಅದು ಕೈಯಲ್ಲಿ ಹೋಗಿದ್ರೆ ಹಾಳಾಗೋಗುತ್ತೆ. ರೇಷ್ಮೆ ಸೀರೆ ಪಕ್ಕದಲ್ಲಿಟ್ಟು ದಿನದ ಬಟ್ಟೆಗಳನ್ನ ಒಗಿ. ಅವನಿ ನೀರಿನಲ್ಲಿ ಬಟ್ಟೆಗಳನ್ನು ಜಾಡಿಸುತ್ತಾ, ಹಬ್ಬ, ನಂಗೆ ಸೊಂಟ ನೋವು ಬರ್ತಾ ಇದೆ ಅತ್ತೆ. ಈ ಚಳಿಗಾಲಕ್ಕೆ ಒದ್ದೆ ಬಟ್ಟೆ ಆರಿಸ್ತಾ ಇದ್ರೆ ಕೈ ಗಡ್ಡೆ ಕಟ್ತಾ ಇದೆ. ನನ್ಗಂತೂ ಜ್ವರ ಬಂದಾಗಿದೆ ಅತ್ತೆ, ಮೈಯೆಲ್ಲ ನೋವು. ಬೆಳಿಗ್ಗೆಯಿಂದ ತಣ್ಣನ ನೀರೆಲ್ಲ ಇದ್ದೀನಲ್ಲ. ಶಾರದಾ ಅನಾಮಿಕಳ ಹಣೆ ಮೇಲೆ ಕೈ ಇಟ್ಟು, ಹೌದಮ್ಮ, ನಿನ್ ಮೈ ಸುಟ್ಟು ಹೋಗ್ತಾ ಇದೆ. ಪಾಪ, ನೀನೇ ಹೆಚ್ಚು ಕೆಲಸ ಮಾಡಿದ್ಯಾ, ಹೋಗು ಮಲ್ಕೋ ಸ್ವಲ್ಪ ಹೊತ್ತು, ಮಿಕ್ಕದ್ದು ನಾನ್ ನೋಡ್ಕೋತೀನಿ. ಬೇಡ ಬಿಡಿ ಅತ್ತೆ, ನಿಮ್ಮ ವಯಸ್ಸಿಗೆ ನೀವು ಚಳಿನಲ್ಲಿ ನೆಂದ್ರೆ ಶೀತ ಆಗತ್ತೆ, ನಾನೇ ಮಾಡ್ತೀನಿ. ಅಕ್ಕ, ನೀನ್ ಹೋಗಿ ರೆಸ್ಟ್ ತಗೋ, ನಾನು ಅವನಿ ಉಳಿದಿದ್ದು ಮಾಡ್ತೀವಿ. ನೀನ್ ಹೇಗೋ ಬೆಳಿಗ್ಗೆ ನಮ್ಗಾಗಿ ಹೊಗೆಯಲ್ಲಿದ್ದು ನೀರ್ ಕಾಯಿಸ್ದೆ ಅಲ್ಲ. ಹೌದಕ್ಕ, ನೀನ್ ಹೋಗು, ನಮ್ಗೆ ಕಷ್ಟವಾದ್ರೂ ತಪ್ಪಲ್ವಲ್ಲ. ಅನಾಮಿಕಾ ಜ್ವರದಿಂದ ನಡುಗುತ್ತಾ ಒಳಗಡೆಗೆ ಹೋಗುತ್ತಾಳೆ. ಅವನಿ ಅಂಜಲಿ ಕಷ್ಟಪಟ್ಟು ಬಟ್ಟೆಯನ್ನು ಒಗೆದು ಆರ ಹಾಕುತ್ತಾರೆ. ಸಾಯಂಕಾಲವಾಗುವ ಹೊತ್ತಿಗೆ ಮೂವರು ಸೊಸೆಯಂದರು ನೀರಸವಾಗಿ ಬಿಡುತ್ತಾರೆ. ಅನಾಮಿಕಾ ಮಂಚ ಹಿಡಿಯುತ್ತಾಳೆ. ಅವನಿ ಅಂಜಲಿಗೆ ಶೀತವಾಗುತ್ತದೆ. ಸಾಯಂಕಾಲ 6 ಗಂಟೆ ಸಮಯ, ಕತ್ತಲಾಗುತ್ತದೆ. ಗಂಡಸರು ಮನೆಗೆ ಬರ್ತಾರೆ. ಮನೆ ನಿಶ್ಶಬ್ದವಾಗಿರುತ್ತದೆ. ಟಿವಿ ಉರಿತಾ ಇರಲಿಲ್ಲ. ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದವಿಲ್ಲ. ಏನೇ ಶಾರದಾ, ಮನೆಯೆಲ್ಲ ಇಷ್ಟು ನಿಶ್ಶಬ್ದವಾಗಿದೆ ಯಾಕೆ? ಸೊಸೆಂದ್ರಲ್ಲಿ ಕಾಫಿ ಕೊಡಲ್ವಾ? ಅನಾಮಿಕಾ, ಅನಾಮಿಕಾ. ಆಗಲೇ ಶಾರದಾ ಒಂದು ಪಾತ್ರೆಯಲ್ಲಿ ಕಷಾಯ ಹಿಡ್ಕೊಂಡು ಹೊರಗೆ ಬರ್ತಾಳೆ. ಆಕೆ ಮುಖ ವಿಕಾರವಾಗಿರುತ್ತದೆ. ಅರಚಬೇಡಿ, ಅನಾಮಿಕಂಗೆ ಚಳಿ ಜ್ವರ ಬಂದಿದೆ. ಅವನೇ ಅಂಜಲಿ ಕೂಡ ಕೆಮ್ತಾ ಇದ್ದಾರೆ. ಯಾರು ಹೇಳಲಾರ್ದೆ ಹೋಗ್ತಾ ಇದ್ದಾರೆ. ಜ್ವರನಾ? ಬೆಳಿಗ್ಗೆ ಚೆನ್ನಾಗೇ ಇದ್ಲಲ್ಲ? ಚೆನ್ನಾಗೇ ಇದ್ಲು, ಆದ್ರೆ ನಿಮ್ಗಾಗಿ ಅಂತ ಆ ಹೊಗೆ ನೀರು ಕಾಯಿಸಿ ಆ ಚಳಿಗೆ ಪಾತ್ರೆಗಳು ತೊಳೆದು ಬಟ್ಟೆ ಒಗೆದು ಆ ಏಟಿಗೆ ಮಂಚ ಹಿಡ್ದಿದ್ದಾಳೆ. ನೀವೇನೋ ಬೆಳಿಗ್ಗೆ ಆರ್ಡರ್ ಮಾಡ್ತೀರಾ? ಪಾಪ, ಅದು ಬಾಯಿ ಇರ್ತದೆ ಮಾಡಿದ್ದಾಳೆ. ಅಯ್ಯೋ, ಗೀಸರ್ ಹಾಳಾಗಿದ್ರಿಂದ ಇಷ್ಟೆಲ್ಲ ಕೆಲಸವಾಯ್ತಾ? ನಾನು ಗಮನಿಸ್ಲೇ ಇಲ್ಲಪ್ಪ. ಅಂಜಲಿ ಕೂಡ ಶೀತ ಆಗಿದ್ಯಾ? ನಾನು ಹೋಗಿ ಟ್ಯಾಬ್ಲೆಟ್ಸ್ ತರ್ತೀನಿ. ಅಯ್ಯೋ, ನನ್ನ ಸೊಸೆಯರು 10 ಮಂದಿ ತಿನ್ನೋ ಹಾಗೆ ಅಡ್ಗೆ ಮಾಡ್ತಾ ಇದ್ರು. ಈ ದಿನ ಹಾಗೆ ಮುದುಡ್ಕೊಂಡು ಮಲಗಿದ್ರೆ ಈ ಮನೆ ಕಳೆ ತಪ್ಪಿ ಹೋಗಿದೆ. ಈಗ ಕಾಫಿ ಟಿಫಿನ್ ಕೇಳಬೇಡಿ, ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಅಮ್ಮ, ನೀನ್ ಹೋಗು, ನಾವು ನೋಡ್ಕೋತೀವಿ. ಇನ್ನು ರಮೇಶ್ ಅಡ್ಗೆ ಮನೆಗೆ ಹೋಗುತ್ತಾನೆ. ಅನಾಮಿಕಾ ಬೆಡ್ಶೀಟ್ ಓದ್ಕೊಂಡು ನಡುಗ್ತಾ ಇರ್ತಾಳೆ. ಸಾರಿ ಅನಾಮಿಕಾ,
ಬೆಳಿಗ್ಗೆ ನಿನ್ನ ಕಷ್ಟ ತಿಳಿಯದೆ ದೋಸೆ ಇಡ್ಲಿ ಸಾಂಬಾರ್ ಕೇಳಿದ್ವಿ, ಗೀಸರ್ ರಿಪೇರಿ ಮಾಡದೆ ಹೋದ್ವಿ. ಪರವಾಗಿಲ್ಲ ಬಿಡಿ, ಚಳಿಗಾಲ ಅಲ್ವಾ, ಹೆಂಗಸರಿಗೆ ಕಷ್ಟ ಮಾಮೂಲೆ. ಆದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಕೆಲಸವಿದೆ, ಯಾರು ಮಾಡ್ತಾರೆ? ನೀನು ಆನಂದದಿಂದ ಅದ್ರ ಬಗ್ಗೆ ಆಲೋಚಿಸ್ಬೇಡ. ನಾಳೆ ನಾನು ಸುರೇಶ್ ಅರುಣ್ ಬೆಳಿಗ್ಗೆ ಬೇಗ ಹೇಳ್ತೀವಲ್ಲ, ನಾವು ನೋಡ್ಕೋತೀವಿ. ಮಾರನೇ ದಿನ ಬೆಳಿಗ್ಗೆ ದಿನ ಅದೇ ಚಳಿ, ಅದೇ ಹೊಗೆ ಮಂಜು. ಆದರೆ ಈ ಸಲ ಅಡಿಗೆ ಮನೆಯಲ್ಲಿ ದೃಶ್ಯ ಬೇರೆಯಾಗಿರುತ್ತದೆ. ರಮೇಶ್ ತರಕಾರಿ ಹಚ್ತಾ ಇರ್ತಾನೆ, ಸುರೇಶ್ ಪಾತ್ರೆ ತೊಳಿತಾ ಇರ್ತಾನೆ, ಅರುಣ್ ಪೊರಕೆ ಹಿಡ್ಕೊಂಡು ಮನೆ ಗುಡಿಸ್ತಾ ಇರ್ತಾನೆ, ಪ್ರಸಾದ್ ಒಲೆ ಹತ್ರ ಕೂತ್ಕೊಂಡು ಹಾಲು ಕಾಯಿಸ್ತಾ ಇರ್ತಾನೆ. ಅನಾಮಿಕಾ ಹಾಲ್ಗೆ ಆಶ್ಚರ್ಯದಿಂದ ಬರ್ತಾಳೆ. ಏನು ಅಂದ್ರೆ ನೀವೇನಿಲ್ಲಿ? ಎದ್ದಿ ಅನಾಮಿಕಾ, ನಿನ್ನ ಜ್ವರ ಕಡಿಮೆ ಆಯ್ತಾ? ನೀನ್ ಹೋಗಿ ಕೂತ್ಕೋ, ಈ ದಿನ ಅಡುಗೆ ಮನೆ ಕೆಲಸ ನಂದು. ಏನು ಸುರೇಶ್ ಅವರು ಪಾತ್ರೆ ತೊಳ್ತಾ ಇದ್ದೀರಾ? ಓ ದೇವ್ರೆ, ನಾನ್ ಕನ್ಸ್ ಕಾಣ್ತಾ ಇದ್ದೀನ? ಕನಸಲ್ಲ ಅವನಿ, ಈ ನೀರು ಎಷ್ಟು ತಣ್ಣಗಿದೆಯೋ ನಮ್ಗೆ ಈಗ್ಲೇ ತಿಳಿತು. ಅದಕ್ಕೆ ಆಫೀಸಿಂದ ಬರುವಾಗ ಗ್ಲೌಸ್ ತಂದೆ, ಇದನ್ನ ಹಾಕೊಂಡ್ರೆ ಚಳಿ ತಿಳಿಯಲ್ಲ. ಅರು, ನೀನು ಮನೆ ಗುಡಿಸ್ತಾ ಇದೀಯಾ? ಹೌದು ಅಂಜಲಿ, ನೀನು ಸೊಂಟ ನೋವು ಅಂತಂದ್ರೆ ನನ್ಗೀಗ ಅರ್ಥವಾಗ್ತಾ ಇದೆ. ಬನ್ರಂಬ ಸೊಸೆ, ಬಿಸಿ ಬಿಸಿ ಕಾಫಿ ಕುಡೀರಿ. ಈ ದಿನ ಕಾಫಿ ಮೇಕಿಂಗು ನಂದೇ. ನೋಡಿದ್ರಾ, ನಿಮ್ಮ ಕಷ್ಟನ ನೋಡಿ ನಿಮ್ಮ ಗಂಡಂದರಿಗೆ ಜ್ಞಾನೋದಯವಾಗಿದೆ. ಚಳಿಗಾಲ ಮನುಷ್ಯರನ್ನು ಹತ್ರ ಮಾಡುತ್ತೆ ಅಂತಾರೆ. ನಮ್ಮ ಮನೇಲಿ ಅದೇ ನಡೀತು. ಆದ್ರೆ ನಿಮ್ಮ ಆಫೀಸ್ಗೆ ಟೈಮ್ ಆಗ್ತಾ ಇದೆಯಲ್ಲ. ಪರವಾಗಿಲ್ಲ, ಕೆಲಸವೆಲ್ಲ ಹಚ್ಕೊಂಡ್ರೆ ಎಲ್ಲ ಬೇಗನೆ ಆಗೋಗುತ್ತೆ. ಇನ್ನು ಮೇಲೆ ಚಳಿಗಾಲ ಇರುವಷ್ಟು ದಿನ ಬೆಳಿಗ್ಗೆ ಕೆಲಸದಲ್ಲಿ ನಾವು ಸಹಾಯ ಮಾಡ್ತೀವಿ. ಗೀಸರ್ ಈ ದಿನವೇ ರಿಪೇರಿ ಮಾಡಿಸ್ತೀವಿ. ಥ್ಯಾಂಕ್ ಯು ಸುರೇಶ್, ನೀವು ಪಾತ್ರೆ ತೊಳೆದು ನೋಡಿ ನನಗೆ ತುಂಬಾ ಸಂತೋಷವಾಯ್ತು. ಅರು, ನೀನು ಪೊರ್ಕೆ ಹಿಡ್ಕೊಂಡ್ರು ಸ್ಟೈಲ್ ಆಗೇ ಇದೆಯಾ. ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಸರಿ ಸರಿ, ಸೆಂಟಿಮೆಂಟ್ ಡೈಲಾಗ್ ಸಾಕು. ಆ ಉಪ್ಮಾ ಏನೋ ಬೇಗ ಮಾಡಿದ್ರೆ ತಿಂದು ಆಫೀಸ್ಗೆ ಹೋಗ್ತೀವಿ, ಹಸುವೆ ಆಗ್ತಾ ಇದೆ. ಬದ್ಲಾಗಲ್ಲ ನೀವು, ಬನ್ನಿ ಎಲ್ರು ಸೇರಿ ಮಾಡೋಣ. ಎಲ್ಲರೂ ಸೇರಿ ನಗುತ್ತಾ ಅಡುಗೆ ಮನೆಗೆ ಹೋಗುತ್ತಾರೆ.